ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಆಟೋ ರಿಕ್ಷಾಗಳ ಚಾಲನಾ ಪರಿಮಿತಿಯನ್ನು 55 ಕಿಲೋಮೀಟರಿಗೆ ಹೆಚ್ಚಿಸಬೇಕೆನ್ನುವ ಆಟೋ ಚಾಲಕರ ಮನವಿಗೆ ಪ್ರವಾಸಿ ವಾಹನ ಚಾಲಕರ ಮತ್ತು ಮಾಲೀಕರ ವಿವಿಧ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರದ ಪ್ರವಾಸಿ ವಾಹನ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷ ತೆಕ್ಕಡೆ ಸಂತೋಷ್ ಕಾರೆಪ್ಪ ಅವರು, ಈಗಾಗಲೇ ಸರ್ಕಾರದ ಕೆಲವು ನಿಯಮಗಳು, ರೆಂಟಲ್ ಬೈಕ್ಗಳಿಂದಾಗಿ ಅಗತ್ಯ ಬಾಡಿಗೆ ಇಲ್ಲದೆ ವಾಹನ ಮಾಲೀಕರು ಮತ್ತು ಚಾಲಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದೀಗ ಆಟೋ ಚಾಲನಾ ಪರಿಮಿತಿಯನ್ನು ಹೆಚ್ಚಿಸಿದಲ್ಲಿ ಅದರ ನೇರ ದುಷ್ಪರಿಣಾಮ ಪ್ರವಾಸಿ ವಾಹನ ಮಾಲೀಕರ ಮತ್ತು ಚಾಲಕರ ಮೇಲೆ ಬೀಳುತ್ತೆ ಅಂತ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಜಿಲ್ಲೆಯ ಆಟೋ ಚಾಲಕರ ಸಂಘದ ನಿಯೋಗ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲೆಯ ಶಾಸಕರನ್ನ ಭೇಟಿಯಾಗಿ ಜಿಲ್ಲೆಯಲ್ಲಿ ಆಟೋ ಚಾಲನಾ ಪರಿಮಿತಿಯನ್ನು 15 ಕಿಲೋಮೀಟರ್ನಿಂದ 55 ಕಿಲೋಮೀಟರ್ಗೆ ಹೆಚ್ಚಿಸಬೇಕೆಂದು ಮನವಿ ಮಾಡಿದೆ. ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಆಟೋ ರಿಕ್ಷಾಗಳ ಚಾಲನಾ ಪರಿಮಿತಿಯನ್ನು ಹೆಚ್ಚಿಸುವ ನಿರ್ಧಾರಕ್ಕೆ ಬರಬಾರದು ಅಂತ ಒತ್ತಾಯಿಸಿದರು. ಬಾಡಿಗೆ ವಾಹನಗಳಿಗೆ ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡಬೇಕು, GPRS ಅಳವಡಿಸಬೇಕು ಎನ್ನುವ ನಿಯಮಗಳೊಂದಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ಈ ಎಲ್ಲ ನಿಯಮಗಳೊಂದಿಗೆ ತೆರಿಗೆ ಪಾವತಿಸಿಕೊಂಡು ಬಾಡಿಗೆ ವಾಹನಗಳಲ್ಲಿ ದುಡಿತಾ ಇರುವ ನಮಗೆ ಪ್ರಸ್ತುತ ಅಗತ್ಯ ಬಾಡಿಗೆ ದೊರಕುತ್ತಿಲ್ಲ. ಈ ನಡುವೆ ಆಟೋ ರಿಕ್ಷಾಗಳ ಚಾಲನಾ ಪರಿಮಿತಿಯನ್ನು ಹೆಚ್ಚಿಸಿದಲ್ಲಿ ಜಿಲ್ಲೆಗೆ ಬರುವ ಪ್ರವಾಸಿಗರು ಬಾಡಿಗೆ ವಾಹನಗಳನ್ನು ಬಿಟ್ಟು ಆಟೋ ರಿಕ್ಷಾಗಳಲ್ಲೇ ತೆರಳುವ ಸಾಧ್ಯತೆಗಳು ಹೆಚ್ಚಿದೆ. ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಬಾಡಿಗೆ ವಾಹನ ಬಿಟ್ಟು ಆಟೋ ರಿಕ್ಷಾಗಳನ್ನೇ ಪ್ರವಾಸಿಗರು ಅವಲಂಬಿಸ್ತಾ ಇದ್ದಾರೆ ಎಂದರು. ಜಿಲ್ಲೆಯ ಶಾಸಕರನ್ನ ಭೇಟಿಯಾಗಿ ಮನವಿ ಸಲ್ಲಿಸುವುದಲ್ಲದೆ ಆಟೋ ರಿಕ್ಷಾಗಳ ಚಾಲನಾ ಪರಿಮಿತಿಯನ್ನು ವಿಸ್ತರಿಸದಂತೆ ಒತ್ತಾಯಿಸಲಾಗುವುದು ಎಂದು ಸಂತೋಷ್ ಕಾರೆಪ್ಪ ಹೇಳಿದರು. ಭೇಟಿಯಾಗಿ ನಮಗೆ ಈ ಥರ ಪರ್ಮಿಷನ್ ಬೇಕು ಅಂತ ಹೇಳ್ಬಿಟ್ಟು ಲೆಟರ್ ನೀಡಿರ್ತಾರೆ. ಆದ ಕಾರಣ ಇದನ್ನು ಕೊಡಬಾರ್ದು. ಯಾಕಂದರೆ ಇಲ್ಲಿ ನಮ್ಮ ಕೊಡಗು ಸಣ್ಣ ಜಿಲ್ಲೆ ಆದ ಕಾರಣ ಅಲ್ಲಿ ಈ 3 ವೀಲ್ ಆಟೋಗಳು ಇಲ್ಲಿ ಬೆಟ್ಟ ಗುಡ್ಡ ಇರುವುದರಿಂದ ಅದು ಏನಾದರೂ ಪ್ರಾಬ್ಲಮ್ ಆಗ್ತದೆ. ಅದರಿಂದ ಇದನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ನಮ್ಮ ಟ್ಯಾಕ್ಸಿ ಅಸೋಸಿಯೇಷನ್ನಿಂದ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸ್ತೇವೆ, ಬೇಡ ಅಂತ ಹೇಳುವುದು. ಹಾಗೆ ನಮ್ಮ ಮಡಿಕೇರಿಯಲ್ಲಿ ನಾವು ನಮ್ಮ ಟ್ಯಾಕ್ಸಿ ಚಾಲಕರು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತೇವೆ. ಯಾಕಂದರೆ ಇಲ್ಲಿ 500ರಿಂದ 600 ರೆಂಟಲ್ ಬೈಕ್ಗಳು ಬಂದು ತುಂಬಿ ಹೋಗಿದೆ. ಆ ರೆಂಟಲ್ ಬೈಕಿಂದ ನಾವು ತುಂಬ ಪ್ರಾಬ್ಲಮಲ್ಲಿದ್ದೇವೆ. ಪರ್ಮಿಷನ್ ಇಲ್ಲದ ರೆಂಟಲ್ ಬೈಕ್ಗಳು ಸುಮಾರು 25-26 ಈ ಮಳಿಗೆಗಳು ಸ್ಟಾರ್ಟ್ ಆಗಿದೆ. ಎಲ್ಲಿಂದಲೋ ಲೈಸೆನ್ಸ್ ತಗೊಂಡು, ಯಾವುದೇ ಒಂದು ಲೈಸೆನ್ಸ್ ತಗೊಂಡು ಇಲ್ಲಿ ನಡೆಸ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ. ಒಬ್ಬರಿಗೊಂದು 5ರಿಂದ 10 ಪರ್ಮಿಟ್ಗಳನ್ನು ಕೊಡಬೇಕು, ಜಾಸ್ತಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದನ್ನು ಒಂದು ಖಂಡಿಸ್ತೇವೆ. ಹಾಗೆ ನಾವು ಈಗಾಗಲೇ ಟ್ಯಾಕ್ಸಿ ಚಾಲಕರು ಇವಾಗ ನಮ್ಮ ಗೌರ್ಮೆಂಟಿಂದ ಹೊಸ ರೂಲ್ಸ್ಗಳು ಬಂದಿದೆ. ಪ್ಯಾನಿಕ್ ಬಟನ್, ಹಾಗೆ GPRS, ಹಾಗೆ ಮತ್ತಿತರ ಸುಮಾರು ರೂಲ್ಸ್ಗಳನ್ನು ನಮಗೆ ತಂದಿದ್ದಾರೆ. ಹಾಗೆ ನಮಗೆ ಈಗ ಇನ್ಸೂರೆನ್ಸ್ಗಳು, ಟ್ಯಾಕ್ಸ್ಗಳು ಎಲ್ಲ ಆಗಿ EMIಗಳು ಕಟ್ಟೋದು, ಅದನ್ನೆಲ್ಲ ತುಂಬ ಕಷ್ಟದಲ್ಲಿ ಇದ್ದೇವೆ ಟ್ಯಾಕ್ಸಿ ಚಾಲಕರು. ನಮ್ಮ ಒಂದು ಸಂಸಾರವನ್ನು ನಾವು ನಡೆಸೋದೇ ತುಂಬ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಈ ಥರ
ಓಡಿಸೋಕ್ಕೆ ಆಗ್ತಲೇ ಇಲ್ಲ. ಸೈಟ್ ಸೀನ್ ಅಂತೇಳಿ ಸಿಗ್ತಾನೆ ಇಲ್ಲ. ನೀವು ನೋಡ್ಬೋದು ಟ್ಯಾಕ್ಸಿ ಸ್ಟ್ಯಾಂಡಿಗೆ ಬಂದರೆ ಬೆಳಗಿನ ಸಾಯಂಕಾಲ ಉದ್ದಕ್ಕೂ ಗಾಡಿಗಳು ನಿಂತ್ಕೊಂಡೇ ಇರ್ತಾರೆ. ಈಗ ಇವ್ರಿಗೆ ಪರ್ಮಿಷನ್ ಆಟೋದವರಿಗೆ 55 ಕಿಲೋಮೀಟರ್ ಅಂತ ಕೊಟ್ಟರೆ ನಮಗೆ ಈಗ ಈ ಲೋಕಲ್ ಸೈಟ್ ಸೀನು ಸಮೇತ ಅದು ಜೀವನಾಂಶ ತುಂಬ ಕಷ್ಟ ಆಗುತ್ತೆ. ಆಲ್ರೆಡಿ ಲೋಕಲ್ ಸೈಟ್ ಟ್ರಿಪ್ ಎಲ್ಲ ಆಟೋದವರು ಮಾಡ್ತಿದ್ದಾರೆ. ಇನ್ನು ಇದು ಸ್ಟಾರ್ಟ್ ಆದರೆ ಹೈವೇಲೆಲ್ಲೂ ಆಟೋಗಳೇ ಓಡುತ್ತೆ. ಒಂದೇ ಬಂದರೆ ಟೂರಿಸ್ಟಿಗೂ ಸಹ ಒಂದು ಸೇಫ್ಟಿ ಇರೋದಿಲ್ಲ, ಹೈವೇ ಇರೋದ್ರಿಂದ ಟೌನ್ ಏರಿಯಾದಲ್ಲಾದರೆ ಅದು ನಡೆಯುತ್ತೆ. ಮತ್ತು ನಮಗೂ ತುಂಬ ತೊಂದರೆ ಆಗುತ್ತೆ ಅಂತೇಳಿ ಮನೆಗೆ ಕೊಟ್ಟಿದ್ದಾರೆ. ಈಗ ನಾಳೆ ಅದನ್ನ ಮಾಡ್ತಾರೆ ಅಂತ ಒಂದು ಸುದ್ದಿ ಸಿಕ್ಕಿದೆ ನಮಗೆ. ನಾಳೆ ಇದು ಒಂದು ಸ್ಟೇಟ್ ಪಾಲಿಸಿ. ಇದು ಬರೀ ಇಲ್ಲಿ ಮಾತ್ರ 55 ಕಿಲೋಮೀಟರ್ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಕವರ್ ಆಗಿ ಹೋಗುತ್ತೆ. ಇಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ಸ್ಟೇಟ್ ಆಗಿ ಹೋಗುತ್ತೆ. ಬಟ್ ಅದು ಮಾಡಕ್ಕೆ ಈಗ ಆಟೋದವರು ಸಣ್ಣ ಮೊತ್ತದ ಬಾಡಿಗೆ ತಗೊಳ್ತಾರೆ. ಈಗ ಇಲ್ಲಿಂದ ಸುಂಟಿಕೊಪ್ಪ ಹೋಗ್ಬೇಕಂದ್ರೆ ಮುನಿಗೆರೆ ಬಾಡಿಗೆ ಇದೆ. ನೀವು ಅದೇ ಬಾಡಿಗೆ ಸುಂಟಿಕೊಪ್ಪ ಬಿಡ್ತೀರಾ? ಗೋಷ್ಠಿಯಲ್ಲಿ ಮಡಿಕೇರಿ ಪ್ರವಾಸಿ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘದ ಉಪಾಧ್ಯಕ್ಷ ಅರಸು ಮುಕ್ಕಾಟಿ, ಕಾವೇರಿ ವಾಹನ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಬಿಜೆ ಸತೀಶ್, ಕಾಫಿನಾಡು ಪ್ರವಾಸಿ ವಾಹನ ಮತ್ತು ಮಾಲೀಕರ ಚಾಲಕರ ಸಂಘದ ಅಧ್ಯಕ್ಷ ಗಗನ್ ಹಾಗೂ ಕಾರ್ಯದರ್ಶಿ ಬ್ರಿಜೇಶ್ ಪಾಲ್ಗೊಂಡಿದ್ದರು. ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜೋಡುಬೀಟಿ ಎಂಬಲ್ಲಿ ಬಿಡಿ ಹರೀಶ್ ಎಂಬುವರಿಗೆ ಸೇರಿದ ದಿನಸಿ ಮತ್ತು ನಂದಿನಿ ಹಾಲಿನ ಮಳಿಗೆಯಲ್ಲಿಟ್ಟಿದ್ದ ಹಾಲಿನ ಪ್ಯಾಕೆಟ್ ಕಳ್ಳತನವಾಗಿದೆ. ಬೆಳಗಿನ ಜಾವ ಸ್ಕೂಟರ್ನಲ್ಲಿ ಬಂದ ವ್ಯಕ್ತಿಯೋರ್ವ ಅಂಗಡಿ ಮಳಿಗೆಯಲ್ಲಿ ಹೊರಭಾಗದಲ್ಲಿ ಕ್ರೇಟ್ನಲ್ಲಿ ಇರಿಸಿದ್ದ ಹಾಲು ಮತ್ತು ಮೊಸರಿನ ಪ್ಯಾಕೆಟ್ಗಳಿಂದ ಕದ್ದೊಯ್ಯುತ್ತಿರುವ ದೃಶ್ಯ ಅಂಗಡಿಯಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಕುರಿತು ಅಂಗಡಿ ಮಾಲೀಕ ಹರೀಶ್ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ಪೊನ್ನಂಪೇಟೆಯ ಕೆಲವೊಂದು ಹಾಲಿನ ಅಂಗಡಿ ಮಳಿಗೆಗಳಲ್ಲಿ ಹಾಲಿನ ಪ್ಯಾಕೆಟ್ಗಳಿಂದ ಕಳ್ಳತನ ಮಾಡ್ತಾ ಇರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ದೂರು ಕೇಳಿ ಬರ್ತಾ ಇದೆ. ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿಕೊಂಡಿರುವ ಪೊನ್ನಂಪೇಟೆ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮೊನ್ನೆ 3ನೇ ತಾರೀಕು ಸಾಯಂಕಾಲ 4:15 ಗಂಟೆ ಅವರಿಗೆ ಇಷ್ಟ ಬಂದಾಗೆ ಗಾಡಿ ನಿಲ್ಲಿಸಿ ತಗೊಂಡು ಹೋಗಿದ್ದಾರೆ. ಮತ್ತು 2 ದಿವಸ ಬಿಟ್ಟು ನಿನ್ನೆ ಇವತ್ತು 6ನೇ ತಾರೀಕು ಸಾಯಂಕಾಲ 2:15 ಗಂಟೆ ಆಗಿದೆ. ಅದೇ ಡ್ರೆಸ್ಸಲ್ಲಿದ್ದಾರೆ, ಅದೇ ಸ್ಕೂಟರ್ ಥರ ಕಾಣ್ತದೆ, ಅದೇ ಇದರಲ್ಲಿ ಬಂದು ಒಂದೇನೋ ಆ ಥರ ಮಾಡಿ ಹಾಲು ಮೊಸರು ತಗೊಂಡು ಹೋಗಿದ್ದಾರೆ. ಅಂದಾಜು ಎಷ್ಟು ಲೀಟ್ರ್ ಹಾಲು ಹೋಗಿರ್ಬೋದು? ಅಂದಾಜು 2 ದಿವಸ ಅಂತ ಹೇಳಿದ್ರೆ 1 ಲೀಟ್ರು 2 ಲೀಟ್ರ್ ಮೊಸರು, ಹಾಲು ಕೈಗೆ ಸಿಕ್ಕಿದ್ದು ಒಂದು 5 ಲೀಟರ್. ಪೊನ್ನಂಪೇಟೆ ಪೊಲೀಸರಿಗೆ ಮಾಹಿತಿ ನೀಡಿದ್ದೀರಾ? ಮಾಹಿತಿ ನೀಡಿಲ್ಲ. ನಾಳೆ 7ನೇ ತಾರೀಕು ಮಾಹಿತಿ ನೀಡಬೇಕು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಕಳೆದ ಕೆಲವು ದಿನಗಳ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡ ಹಾಗೂ ಕೊಡಗಿನ ಹಾಲೇರಿ ವಂಶದ ಅರಸರ ಬಗ್ಗೆ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ರೀತಿಯ ಕಮೆಂಟ್ ಅನ್ನು ಹಾಕಿದ್ದು, ಇದರ ವಿರುದ್ಧ ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಆಕ್ರೋಶಗೊಂಡಿದ್ದು ತಪ್ಪಿತಸ್ಥ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿತ್ತು. ದೂರು ಸ್ವೀಕರಿಸಿದ ಕೊಡಗು ಪೊಲೀಸರು ದೂರು ದಾಖಲಾದ 2 ದಿನದಲ್ಲಿ ಅವಹೇಳನಕಾರಿ ಪೋಸ್ಟ್ ಅನ್ನು ಹಾಕಿದ್ದ ಅರೇಡ ರಾಜ ಪೂವಯ್ಯ ಎಂಬುವರನ್ನು ಮಡಿಕೇರಿ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಮೂಲತಃ ಕೊಡಗು ಜಿಲ್ಲೆ ನಾಪೊಕ್ಲು ನಿವಾಸಿಯಾಗಿದ್ದ ಅರೇಡ ರಾಜ ಪೂವಯ್ಯ ಮಹಾರಾಷ್ಟ್ರದ ಖಾಸಗಿ ಬ್ಯಾಂಕ್ನಲ್ಲಿ ನಿವೃತ್ತ ಉದ್ಯೋಗಿಯಾಗಿದ್ದು ಮಹಾರಾಷ್ಟ್ರದಲ್ಲಿ ನೆಲೆಸಿದ್ರು. ಅವಹೇಳನಕಾರಿ ಕಮೆಂಟ್ಗೆ ಸಂಬಂಧಪಟ್ಟಂತೆ ಮಡಿಕೇರಿಗೆ ಕರೆಸಿ ವಿಚಾರಣೆ ನಡೆಸಿದ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಗೆ ಗೌಡ ಸಮುದಾಯ ಶ್ಲಾಘನೆ ವ್ಯಕ್ತಪಡಿಸಿದೆ. ಕುಶಾಲನಗರ ಕೊಪ್ಪ ಗಡಿಭಾಗದ ಕಾವೇರಿ ದೇಗುಲದಲ್ಲಿ ಬಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಹುಣ್ಣಿಮೆ ಅಂಗವಾಗಿ ಪೂಜಾ ಕಾರ್ಯಕ್ರಮ ಜರುಗಿತು. ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಉದ್ಯಮಿ ಅಯ್ಯಪ್ಪ ಭಾವನ ಮತ್ತು ಕುಟುಂಬಸ್ಥರು ಪೂಜಾ ಸೇವಾರ್ಥ ನೆರವೇರಿಸಿದರು.
ಈ ಸಂದರ್ಭ ಮಾತನಾಡಿದ ಭಾವನಾ, ಕಾವೇರಿ ನದಿಗೆ ತನ್ನದೇ ಪಾವಿತ್ರ್ಯತೆ ಇದೆ. ಈ ಬಗ್ಗೆ ಬಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇರುವುದು ಶ್ಲಾಘನೀಯವೆಂದರು. ಇಲ್ಲಿ ನಾವು ಪೂಜೆ ಮಾಡಿಸಿದ್ದೀವಿ. ಕಾವೇರಿ ಬಾರಾವಿ ಸಂಘದವರು, ಕನ್ನಡ ಸಂಘದವರು ಪ್ರತಿ ತಿಂಗಳು ಹುಣ್ಣಿಮೆ ದಿನ ಪೂಜೆ ಮಾಡಿಸ್ತಾರೆ. ಅದರಿಂದ ಅದು ಏನಕ್ಕೋಸ್ಕರ ಮಾಡಿಸ್ತಿರೋದು ಅಂತಂದರೆ ಜಾಗೃತಿ ಮೂಡಿಸ್ತಾರೆ. ನಮ್ಮ ಕಾವೇರಿ ನದಿನ ಎಲ್ಲರೂ ತುಂಬ ಮಲಿನ ಮಾಡ್ತಾರೆ. ಅದನ್ನು ದಯವಿಟ್ಟು ಮಾಡಬೇಕು. ಎಲ್ಲರೂ ಕುಡಿಯೋದು, ಪ್ರಾಣಿ ಪಕ್ಷಿಗಳು ಎಲ್ಲರೂ ಕುಡಿಯೋ ನೀರಾಗಿದ್ದರಿಂದ ದಯವಿಟ್ಟು ಆದಷ್ಟು ಸ್ವಚ್ಛತೆನ ಕಾಪಾಡಿ. ಪ್ರತಿ ತಿಂಗಳು ಎಲ್ಲರೂ ಬಂದು ಸಹಕಾರ ನೀರು ಯಾಕೆ ಮಲಿನ ಆಗ್ತಾ ಇದೆ ಅಂತಂದರೆ ಎಲ್ಲರೂ ಬಂದು ಪೂಜಾ ಸಾಮಗ್ರಿ, ಕಸಗಳು ಎಲ್ಲ ನದಿನೂ ಹಾಕ್ತಾ ಇರೋದ್ರಿಂದ ನೀರು ಮಲಿನ ಆಗ್ತಾ ಇದೆ. ಅದನ್ನು ಎಲ್ಲರೂ ನಾವು ಸ್ವಲ್ಪ ಜಾಗೃತೆಯಿಂದ ಅದನ್ನು ನೋಡಬೇಕು. ಕಾವೇರಿ ನದಿಗೆ ಏನನ್ನು ಹಾಕಿದೆ ಹುಷಾರಾಗಿ ನೋಡ್ಕೊಬೇಕು. ಮತ್ತು ಈಗ ಕೆಲವು ವರ್ಷಗಳ ಹಿಂದೆ ಫ್ಲಡ್ ಎಲ್ಲನೂ ಆಗಿತ್ತು, ತುಂಬ ಜನಕ್ಕೆ ತೊಂದರೆ ಎಲ್ಲನೂ ಆಗಿತ್ತು. ಈ ವರ್ಷ ದೇವ್ರ ದಯದಿಂದ ಏನೂ ಆ ಥರ ಎಲ್ಲನೂ ಆಗಿಲ್ಲ. ಕುಡಿಯೋದಕ್ಕೂ ನೀರಿಗೆ ಏನೂ ತೊಂದರೆ ಆಗಿಲ್ಲ. ಸೊ ಎಲ್ಲರೂ ದೇವಿನ ಬೇಡ್ಕೊಳ್ಳೋಣ. ಎಲ್ಲರೂ पर्याप्तनन्तराय समस्तो भवति रात्रमुत्तमः भवति सर्वस्याप्ति सर्वसिद्धि सर्वदेवतेनाहं नोति सर्वञ्जेति यो वेदादो परप्रोक्तो वेदान्तिकप्रतिष्ठितः तस्य प्रकृतिः तस्य महेश्वरः साङ्गायसायनाथनाय ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭ ಬಾರವಿ ಕನ್ನಡ ಅಭಿಮಾನಿ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್, ವಿಜಯೇಂದ್ರ ಪ್ರಸಾದ್, ರವೀಂದ್ರ ಪ್ರಸಾದ್, ರಾಜರಾಜೇಶ್ವರಿ, ಚಂದ್ರು, ರುದ್ರ, ವಿನಯ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆಯ ಮೊಗರಗಲ್ಲಿಯ ಮನೆಯೊಂದರ ಮುಂಬಾಗಿಲ ಮುಂದೆ ವಾಮಾಚಾರ ನಡೆಸಿ ವಾಮಾಚಾರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಬಾಗಿಲ ಮುಂದೆ ಹರಡಿ ಹೋಗಿರುವ ಘಟನೆ ನಡೆದಿದೆ. ಗುರುವಾರ ಬೆಳಿಗ್ಗೆ ವಾಮಾಚಾರ ನಡೆಸಿರುವುದು ಬೆಳಕಿಗೆ ಬಂದಿದೆ. ತನ್ನ ಮನೆಯ ಮುಂದೆ ವಾಮಾಚಾರ ಎಸಗಿ ಹೋಗಿರುವುದನ್ನು ಕಂಡ ಮನೆಯ ಮಾಲೀಕರು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮನೆಯವರಿಗೆ ಧೈರ್ಯ ತುಂಬಿದ್ದಾರೆ. ಮೊಹಮ್ಮದ್ ಅಕ್ಬರ್ ಅವರಿಗೆ ಸೇರಿದ ಮನೆ ಇದಾಗಿದೆ. ಮಸೀದಿಯಿಂದ ಮರಳಿ ಬಂದ ನಂತರ ಬೆಳಿಗ್ಗೆ 6:15ಕ್ಕೆ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡ ಬಳಿಕ
ಈ ರೀತಿಯ ವಾಮಾಚಾರ ನಡೆದಿದೆ ಎಂದು ತಿಳಿದು ಬಂದಿದೆ. ನಿಮ್ಮ ಹೆಸರು ಸರ್? ಅಕ್ಬರ್. ಬೆಳಿಗ್ಗೆ ಏನಾಯ್ತು ನಿಮ್ಮ ಮನೇಲಿ? ನಮ್ಮಲ್ಲಿ ಅದೇ ಇದು ಇಲ್ಲಿ ನಾನು ಪಳ್ಳಿಗೆ ಹೋಗಿದ್ದೆ. ಎಷ್ಟೊತ್ತಿಗೆ ಹೋದ್ರಿ ನೀವು? ನಾನು 5:40ಕ್ಕೆ ಹೋಗಿದ್ದೆ ಪಳ್ಳಿಗೆ. ಅಲ್ಲಿಂದ 6:15 ಗಂಟೆಗೆ ಇಲ್ಲಿಗೆ ಬಂದೆ. ಇಲ್ಲಿ ಬರೋದು ಏನು ಇರಲಿಲ್ಲ. ಮತ್ತು ನಾನು ಕರಿಬೇವಿನ ಸೊಪ್ಪು ತಿಂದ್ಕೊಂಡು ಒಳಗೆ ಹೋದೆ. ಒಂದು 6:20, 6:25 ಆಗಿರ್ಬೋದು. ಆಮೇಲೆ ನನಗೆ 7 ಗಂಟೆಗೆ ಮಗ ಕರೆದ, ಇಲ್ಲಿ ಏನು ಹಾಕ್ಬಿಟ್ಟಿದ್ದಾರೆ ನೋಡಿ. ಮಗ ಇರಲಿಲ್ವಾ? ಮಗ ಆಮೇಲೆ ಎದ್ದು ಹೊರಗೆ ಬರೋ ಮಗ ಬಂದು ಹೊರಗೆ ನೋಡೋ ಗೊತ್ತಾಗಿದೆ. ಯಾರು ಮಾಡಿದ್ದಾರೆ ಏನಂತ ಗೊತ್ತಿಲ್ಲ. ಯಾರು ಮಾಡಿದ್ದಾರೆ ಏನಂತ ಗೊತ್ತಿಲ್ಲ. 4 ಇತ್ತು. ನಿಂಬೆಹಣ್ಣು ಕಟ್ ಮಾಡಿದ್ರು. ಮತ್ತು ದೊಡ್ಡ ಗೊಂಬೆಗೆ 3, ಒಂದು ತಲೆಗೆ, ಒಂದು ಕತ್ತಿಗೆ, ಒಂದು ಹೊಟ್ಟೆಗೆ ಗುಂಡು ಸೂಜಿ. ಅದು ಇದು. ಮತ್ತು ಆ ಸಣ್ಣ ಸಣ್ಣ ಇದೆಲ್ಲ ಗೊಂಬೆ, ಅದು ಮರ್ಕಿನ ಹಸಿಟ್ಟು ಗೊಂಬೆ. ಅದು ಅದಕ್ಕೆ ಕತ್ತಿಗೆ ಒಂದಕ್ಕೆ ಒಂದು ಕತ್ತಿಗೆ, ಒಂದು ಹೊಟ್ಟೆಗೆ, ಒಂದು ಇದಕ್ಕೆ ಬೇರೆ ಬೇರೆ ಚುಚ್ಚಿದ್ರು. ಬಿಸಾಕ್ಬಿಡಿ ಅಂತ ಹೇಳಿದ್ರಲ್ಲ, ಸುಮಾರು ಹೊತ್ತು ಮಡಗಿದ್ದು ನಾವು. ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಗುಡ್ಡೆಮನೆ ಅಪ್ಪಯ್ಯ ಗೌಡರು ಸೇರಿದಂತೆ ಕೊಡಗಂದಾಳಿದ ಲಿಂಗಾಯತ ರಾಜರ ಬಗ್ಗೆ ಅವಹೇಳನ ಮಾಡಿದ ಆರೋಪಿ ಅರೇಡ ರಾಜ ಎಂಬುವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಕೊಡಗು ಗೌಡ ಸಮಾಜಗಳ ಒಕ್ಕೂಟ, ಕುಶಾಲನಗರ ಗೌಡ ಸಮಾಜ ಮತ್ತು ಗೌಡ ಯುವಕ ಸಂಘ ಪೊಲೀಸ್ ಇಲಾಖೆಯಿಂದ ಒತ್ತಾಯಿಸಿದೆ. ಕುಶಾಲನಗರದ ಗೌಡ ಸಮಾಜದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣಿಪ್ರಸಾದ್, ಕೆಲವು ಕಿಡಿಗೇಡಿಗಳು ಸಮುದಾಯಗಳ ನಡುವೆ ಒಡಕು ಮೂಡಿಸಿ ಸಮಾಜದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿ ಮಾಡಲು ಪದೇ ಪದೇ ಪ್ರಯತ್ನಿಸ್ತಾ ಇದ್ದು, ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕಿದೆ. ಜಿಲ್ಲೆಗೆ ಪ್ರವೇಶ ಮಾಡದಂತೆ ನಿರ್ಬಂಧ ಹೇರಬೇಕಿದೆ. ಗೌಡ ಸಮುದಾಯ ಮತ್ತು ಸಮುದಾಯದ ವ್ಯಕ್ತಿಗಳ ಬಗ್ಗೆ ಅವಹೇಳನ ಮಾಡುವುದು, ವ್ಯಂಗ್ಯವಾಡುವುದು ಮರುಕಳಿಸಿದಲ್ಲಿ ಅಂಥವರ ವಿರುದ್ಧ ಹೋರಾಡಲು ಸಮುದಾಯ ಶಕ್ತವಾಗಿದೆ. ಕಠಿಣವಾಗಿ ವರ್ತಿಸಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ಟ್ರಾವೆಲ್ಕೋರ್ ಬ್ಯಾಂಕಿನ ನಿವೃತ್ತ ಉದ್ಯೋಗಿ, ಬಾಂಬೆಯಲ್ಲಿ ವಾಸವಿರುವಂತಹ ಒಬ್ಬ ವ್ಯಕ್ತಿ, ಕೊಡಗಿನ ಮೂಲ ನಿವಾಸಿಯವನು. ಅಲ್ಲಿ ವಾಸ ಇದ್ದಂಥ ವ್ಯಕ್ತಿ ಈ ಪೋಸ್ಟನ್ನು ಮಾಡಿ ಅವಹೇಳನ ಮಾಡಿರೋದು ತಿಳಿದು ಬಂದು, ಇವತ್ತು ಅಂದರೆ ನಿನ್ನೆ ದಿವಸ ರಾತ್ರಿ ಮಡಿಕೇರಿ ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಅಧಿಕಾರಿಗಳು ಆತನನ್ನು ತಂದು ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ತೀವ್ರವಾಗಿ ಖಂಡಿಸುತ್ತಾ, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಅಶಾಂತಿ ಸೃಷ್ಟಿಸುವಂತಹ ಈ ವ್ಯಕ್ತಿಗಳನ್ನು ಪ್ರಥಮವಾಗಿ ಅಂಥವ್ರನ್ನ ಕಡಿವಾಣ ಹಾಕಿ, ಗಡಿಪಾರರು ಆಲ್ರೆಡಿ ಅವರು ಬಾಂಬೆಯಲ್ಲಿದ್ದಾರೆ, ಅವ್ರನ್ನ ಕೊಡಗಿಗೆ ಬರದಾಗಿ ಮಾಡಬೇಕು. ಎರಡನೇದು, ಸೌಹಾರ್ದಯುತವಾಗಿ ಬದುಕುವಂಥ ಈ ಜಿಲ್ಲೆಯಲ್ಲಿ ಪದೇ ಪದೇ ಕೆಣಕಿ ಜನಾಂಗಗಳ ಮಧ್ಯೆ ದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇರುವವರನ್ನು ಕಠಿಣವಾದ ಶಿಕ್ಷೆ ಕೊಡುವ ರೀತಿಯಲ್ಲಿ ಅವರು ಸೆಕ್ಷನ್ ಹಾಕಬೇಕು. ಆಲ್ರೆಡಿ ಅವರು ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿದ್ದಾರೆ, FIR ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು. ಅವ್ರನ್ನ ಯಾವುದೇ ಕಾರಣಕ್ಕೂ ಹೊರಗೆ ಬಿಡದಂತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಸೂಕ್ತ ಕಾನೂನು ಕ್ರಮಕ್ಕೆ ಕೈಗೊಳ್ಳಬೇಕು ಅಂತೇಳಿ ನಾವು ಈ ಮೂಲಕ ಎಲ್ಲರನ್ನ ಒತ್ತಾಯಿಸ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವ್ರನ್ನ ಒತ್ತಾಯಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಒಂದು ಅವಹೇಳನಕಾರಿ ಶಬ್ದಗಳಾಗಲಿ ಅಥವಾ ಜನಾಂಗದವನ್ನು ನಿಂದನೆ ಮಾಡಿದಲ್ಲೇ ಆಗಲಿ, ನಮ್ಮ ಒಕ್ಕೂಟದ ಎಲ್ಲ ಸಮಾಜಗಳು ಕೂಡ ಅವ್ರನ್ನ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಬದ್ಧರಿದ್ದೀವಿ. ಅದೇ ರೀತಿ ಮುಂದೆ ಆಗುವಂಥ ಎಲ್ಲ ಅನಾಹುತಗಳಿಗೆ ಈ ಥರ ಹೇಳಿಕೆ ನೀಡುವವರೇ ಜವಾಬ್ದಾರರಾಗ್ತಾರೆ. ಅವ್ರನ್ನ ಸೂಕ್ತ ರೀತಿಯ ಬಂದೋಬಸ್ತ್ ಮಾಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮುಂದೆ ಇದೇ ರೀತಿ ಏನಾದರೂ ಅಶಾಂತಿ ಸೃಷ್ಟಿಸಿದಲ್ಲಿ ದೊಡ್ಡ ರೀತಿಯ ಒಂದು ಅನಾಹುತ ಸಂಭವಿಸುತ್ತದೆ. ಅದರಿಂದ ಇದನ್ನ ಬಗ್ಗೆ ಅರೇಡ ರಾಜ ಅಂತ ಹೇಳುವಂಥ ವ್ಯಕ್ತಿ ಈ ಥರ ಪೋಸ್ಟ್ ಮಾಡಿದ್ದಾರೆ, ಅದನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದೀವಿ. ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಗುಡ್ಡೆಮನೆ ಅಪ್ಪಯ್ಯಗೌಡರ ಬಗ್ಗೆ ಹಾಗೂ ಗೌಡ ಸಮುದಾಯದ ಬಗ್ಗೆ ಮತ್ತು ಹಿಂದೆ ಆಳಿದ ನಮ್ಮ ಕೊಡಗಿನ ಪ್ರತಿಷ್ಠಿತ ಲಿಂಗಾಯತ ರಾಜರ ಬಗ್ಗೆ ತುಂಬ ಕೆಟ್ಟದಾಗಿ ಕೀಳು ಮಟ್ಟದಲ್ಲಿ ಅವಹೇಳನಕಾರಿಯಾದಂತಹ ಪೋಸ್ಟ್ಗಳನ್ನು ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಂತಹ ಅರೇಡ ರಾಜ ಎಂಬ ವ್ಯಕ್ತಿಯ ವಿರುದ್ಧ ಕಳೆದೆರಡು ದಿನಗಳ ಹಿಂದೆ ಗೌಡ ಸಮುದಾಯಗಳ ಒಕ್ಕೂಟವು ಒಂದು ದೂರನ್ನು ನೀಡುತ್ತದೆ. ಈ ದೂರಿಗೆ ಕ್ಷಿಪ್ರಗತಿಯಲ್ಲಿ ಪೊಲೀಸ್ ಇಲಾಖೆಯು ಸ್ಪಂದಿಸಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಇಂತಹ ಒಂದು ಕ್ಷಿಪ್ರಗತಿ ಕಾರ್ಯಾಚರಣೆಯಿಂದಾಗಿ ಕೊಡಗಿನಲ್ಲಿ
ಒಂದು ಅಶಾಂತಿಯನ್ನು ಮೂಡಿಸುವಂತಹ ವಾತಾವರಣವನ್ನು ಪೊಲೀಸರು ತಡೆಗಟ್ಟಿದ್ದಾರೆ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಈ ಕಳೆದ ಕೆಲವು ತಿಂಗಳ ಹಿಂದೆ ನೋಡಿದ್ದೀರಾ, ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವೈಯಕ್ತಿಕ ನಿಂದನೆ ಮಾಡುವಂತಹ, ಸಮುದಾಯಗಳ ನಿಂದನೆ ಮಾಡುವಂತಹ ಪೋಸ್ಟ್ಗಳನ್ನು ಹಾಕಿ ನಮ್ಮ ಕೊಡಗಿನಲ್ಲಿ ಅಶಾಂತಿಯನ್ನು ಉಂಟು ಮಾಡಿರುತ್ತಾರೆ. ಆದರೆ ಇಂದು ಕೇವಲ ಒಂದು ದಿನದಲ್ಲಿ ಇಂತಹ ಒಂದು ವ್ಯಕ್ತಿಯನ್ನು ಅರೆಸ್ಟ್ ಮಾಡುವುದರ ಮೂಲಕ ಇಂತಹ ಒಂದು ಬೆಳವಣಿಗೆಗಳಿಗೆ ಪೊಲೀಸ್ ಇಲಾಖೆಯು ಕಡಿವಾಣ ಹಾಕಿದೆ. ಇನ್ನು ಮುಂದಿನ ದಿನಗಳಲ್ಲಿಯೂ ಸಹ ಇದು ಎಲ್ಲ ಕೊಡಗಿನ ಜನರಿಗೆ ಒಂದು ಪಾಠವಾಗಬೇಕು. ಯಾವುದೇ ಸಮುದಾಯ ವ್ಯಕ್ತಿಗಳನ್ನು ಹಾಗೂ ಸಮುದಾಯ ನಿಂದಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಗೌಡ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ, ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಕಾರ್ಯದರ್ಶಿ ಪೇರಿಯನ ಉದಯ, ಗೌಡ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ಕರಂದ್ಲಾಜೆ ಕಲಾ ಮತ್ತಿತರ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಮಂಗಳೂರಿನ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾಕುಂಭ ಕುಳಾಯಿ ಸಂಸ್ಥೆಯ ವತಿಯಿಂದ ಪಾಡ್ದನ ಆಧಾರಿತ ಪೌರಾಣಿಕ ಕನ್ನಡ ನಾಟಕ ಪರಮಾತ್ಮ ಪಂಜುರ್ಲಿಯ ಪ್ರದರ್ಶನ ನಡೆಯಲಿದೆ. ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ತಾರೀಕು 9 ಭಾನುವಾರ ಸಂಜೆ 5:30ರಿಂದ ರಾತ್ರಿ 9 ಗಂಟೆವರೆಗೆ ನಾಟಕ ಪ್ರದರ್ಶನ ನಡೆಯಲಿದ್ದು, ಅದ್ದೂರಿ ಸೆಟ್ನಲ್ಲಿ ಸುಮಾರು 48 ಕಲಾವಿದರು ಅಭಿನಯಿಸಲಿದ್ದಾರೆ. ಮಡಿಕೇರಿಯಲ್ಲಿ ಪರಮಾತ್ಮ ಪಂಜುರ್ಲಿ ನಾಟಕದ 65ನೇ ಪ್ರದರ್ಶನ ನಡೆಯಲಿದ್ದು, ಪಂಜುರ್ಲಿ ದೈವದ ಇತಿಹಾಸ ಕುರಿತ ಪೌರಾಣಿಕ ಕಥಾ ಸಾರಾಂಶವನ್ನು ಹೊಂದಿದೆ. ಮಡಿಕೇರಿಯಲ್ಲಿ ಪ್ರಥಮ ಬಾರಿಗೆ ಕಲಾಕುಂಭ ಕುಳಾಯಿ ಮಂಗಳೂರವರ ಒಂದು ಪ್ರಸ್ತುತಪಡಿಸತಕ್ಕಂಥ ಪರಮಾತ್ಮೆ ಪಂಜುರ್ಲಿ ಎಂಬಂಥ ಒಂದು ದೈವದ ನಾಟಕ ಇದೇ ಭಾನುವಾರ ನಮ್ಮ 9ನೇ ತಾರೀಕು ದಿವಸ ನಮ್ಮ ಗಾಂಧಿ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಬಹುಶಃ ಕೊಡಗು ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರೇಕ್ಷಕರು ಸೇರುವಂಥ ಒಂದು ಕಾರ್ಯಕ್ರಮ. ಪಂಜುರ್ಲಿ ದೈವದ ಏನು ಇತಿಹಾಸ ಏನಿದೆ ಅದೊಂದು ನಿಜವಾಗಿ ಒಂದು ದಂತಕಥೆನೇ. ದೈವ ಯಾವ ರೀತಿಯಲ್ಲಿ ಅನೇಕ ಕಡೆಗಳಲ್ಲಿ ಅದು ದೈವದ ಕಾರ್ಣಿಕ ಶಕ್ತಿಯನ್ನು ತೋರಿಸ್ಪಡಿಸುತ್ತೆ, ಅದನ್ನು ನಾವು ಇವತ್ತು ನಾಟಕದ ಮುಖಾಂತರ ಜನರಿಗೆ ತೋರಿಸ್ಬೇಕು ಅಂತ ನಮಗೆ ಒಂದು ಕನಸಿತ್ತು. ಅದು ಇವತ್ತು ನನಸಾಗಕ್ಕೆ ಆಗ್ತಂಥ ದಿವಸ ಬಂದಿದೆ. ಬಹುಶಃ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರದ ಮಾತ್ರ ಅಲ್ಲದೆ ಜಿಲ್ಲೆಯ ಅನೇಕ ಪ್ರೇಕ್ಷಕರು ಕೂಡ, ನಮ್ಮ ಕಲಾಭಿಮಾನಿಗಳು ಕೂಡ ಬರಲಿಕ್ಕಿದ್ದಾರೆ. ಆ ಒಂದು ತಂಡದಲ್ಲಿ ಸರಿಸುಮಾರು ಒಂದು 48ಕ್ಕೂ ಹೆಚ್ಚು ಅಭಿನಯ ಮಾಡುವಂಥ ಪಾತ್ರಧಾರಿಗಳಿದ್ದಾರೆ. ಅದು ನಮ್ಮ ಈ ನಾಟಕದಲ್ಲಿ 65ನೇ ಪ್ರದರ್ಶನ ಮಡಿಕೇರಿ ನಡೆಯುವಂಥದ್ದು. ಬಹುಶಃ ಇಂಥ ಒಂದು ಕಾರ್ಯಕ್ರಮದ ಮುಖಾಂತರ ದೈವದ ಏನು ಕಾರ್ಣಿಕ ಶಕ್ತಿ ಏನಿದೆ ಅದು ಇಡೀ ಎಲ್ಲರಿಗೂ ಕೂಡ ತಿಳಿಬೇಕು. ಆದರೆ ಇವತ್ತು ಸಿನಿಮಾದಲ್ಲಿ ಕೂಡ ಮಾಡಿರ್ಬೋದು ಕಾಂತಾರದಲ್ಲಿ, ಆದರೂ ಕೂಡ ನಮ್ಮ ನಾಟಕದಲ್ಲಿ ಅದಕ್ಕಿಂತ ಹೆಚ್ಚು ರೀತಿಯಲ್ಲಿ ಅದರ ಕಥೆಯನ್ನು ಆಧರಿಸಿ ಮಾಡ್ತಕ್ಕಂಥದ್ದು ಇದೊಂದು ದೈವದ ನಮ್ಮ ಪರಮಾತ್ಮ ಪಂಜುರ್ಲಿ ನಾಟಕ. ಜೊತೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಒಂದು ವಾಗ್ಮಿಯಾಗಿರ್ತಕ್ಕಂಥ ನಮ್ಮ ದಯಾನಂದ್ ಕತ್ತಲ್ ಸರ್ ಅವರು ದೈವದ ಬಗ್ಗೆ ಒಂದು 3/4 ಗಂಟೆ ಮಾತಾಡಲಿಕ್ಕಿದ್ದಾರೆ. ಯಾವ ರೀತಿಯಲ್ಲಿ ದೈವದ ಆರಾಧನೆ ಪದ್ಧತಿಗಳಿದೆ ಮತ್ತು ಪಂಜುರ್ಲಿ ದೈವದ ಏನು ಇತಿಹಾಸ ಇದೆ ಅದರ ಬಗ್ಗೆ ಅವರು ಮಾತನಾಡಲಿದ್ದಾರೆ. ದಪ್ಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆರೆಪರಂಬು ಕಲ್ಲುಮಟ್ಟೆ ಗ್ರಾಮಕ್ಕೆ ತೆರಳುವ ಸಂಪರ್ಕ ರಸ್ತೆಗೆ ಅಡ್ಡಲಾಗಿ ನಿರ್ಮಾಣವಾಗ್ತಾ ಇರುವ ಸೇತುವೆ ಕಾಮಗಾರಿಗೆ ಕಾವೇರಿ ನದಿ ದಡದಲ್ಲೇ ಗುಂಡಿಯಾಗಿದ್ದು ಮಣ್ಣು ಬಳಸಲು ಮುಂದಾಗಿದ್ದಾರೆ ಎಂದು ಗ್ರಾಮದ ನಿವಾಸಿಗಳು ಆರೋಪಿಸಿದ್ದಾರೆ. ಚೆರೆಪರಂಬು ಕಲ್ಲುಮಟ್ಟೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಕಾವೇರಿ ನದಿ ಪ್ರವಾಹ ಬಂದು ಗ್ರಾಮಸ್ಥರ ಸಂಚಾರಕ್ಕೆ ಹಲವಾರು ವರ್ಷಗಳಿಂದ ಅಡಚಣೆ ಉಂಟಾಗ್ತಾ ಇತ್ತು. ಇದಕ್ಕೆ ಹಲವು ಬಾರಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಸೇತುವೆ ನಿರ್ಮಾಣ ಮಾಡಿಕೊಡಬೇಕೆಂದು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಮತ್ತು ಶಾಸಕ ಪೊನ್ನಣ್ಣ ಅವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಇದಕ್ಕೆ ಸ್ಪಂದಿಸಿದ ಶಾಸಕ ಪೊನ್ನಣ್ಣ ಅವರು ಸೇತುವೆ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಪ್ರಗತಿಯಲ್ಲಿದ್ದು, ಇದೀಗ ಕಾಮಗಾರಿಯ ಗುತ್ತಿಗೆದಾರರು ಸೇತುವೆಯಿಂದ 20 ಮೀಟರ್ ದೂರದಲ್ಲಿ ಗುಂಡಿ ತೆಗೆದು ಸೇತುವೆ ಕಾಮಗಾರಿಗೆ ಮಣ್ಣು ಬಳಸಲು ಮುಂದಾದಾಗ ಗ್ರಾಮದ ಪೈಸಾರಿ ನಿವಾಸಿಗಳು ಕಾವೇರಿ ನದಿ ದಡದ ಎತ್ತರವಾಗಿರುವ ಈ ಸ್ಥಳದಿಂದ ಮಣ್ಣು ತೆಗೆದರೆ ಮಳೆಗಾಲದ ಸಂದರ್ಭ ಪ್ರವಾಹದ ನೀರು ನಮ್ಮ ಮನೆಗಳಿಗೆ ಪ್ರವೇಶಿಸುತ್ತವೆ ಎಂದು ವಿರೋಧ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಡೈರೆಕ್ಟ್ ಅಲ್ಲೇ ಹೋದ್ರೆ ಕೋಡೇನಿಲ್ಲ, ಕಲ್ಲೇ ಒಂದು ಪೀಸ್ ಐತೆ ನೋಡು ಹೇಳಿದ್ದಾರೆ, ಮತ್ತೆ PDO ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮನೆ ನಂದಿ ಮನೆ ಇಲ್ಲಿ ಪಕ್ಕದ
ಆಗೋದಿಲ್ಲ, ಹತ್ತಡಿ ಇಲ್ಲ, ಹತ್ತಡಿ ಇಲ್ಲ. ನಮ್ಮ ಮಕ್ಕಳಿಗೆ ಡೆಂಗ್ಯೂ ಬಂದಿದೆ. ನನ್ನ ಮಗಳ ನೀರು ಬಂದ್ರೆ ದೊಡ್ಡದು ನೀರು ಬಂದ್ರೆ ಒಳ ನೀರು ಬಂದ್ರೆ ತುಂಬಾ ಸೊಳ್ಳೆ ಆಗುತ್ತೆ. ಹೇಳೋ ರೀತಿಯಲ್ಲಿ ಹೇಳಿ, ಸುಮ್ಮನೆ ಜಗಳ ಮಾಡ್ಕೊಂಡು ಇಲ್ಲ ಸರ್, ಜಗಳ ಮಾಡೋದಲ್ಲ ಸರ್. ಈ 33 ಎಕರೆ ಲ್ಯಾಂಡ್ ಇದರ ಮೇಲೆ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಉಂಟು. ನಾವು ಅಕ್ರಮವಾಗಿ ಪ್ರವೇಶ ಮಾಡಿ ಮನೆ ಕಟ್ಟಿದ್ದೀವಿ ಅಂತ ಈಗ 13 ವರ್ಷದಿಂದ ಕೇಸಿಗೆ ಓಡ್ತಾ ಉಂಟು. ಅದರ ಮೇಲೆ ಗುಂಡಿ ಮಾಡಿ ಇವರಿಗೆ ತೆಗಿಬಹುದಾ? ಈಗ ರೆವಿನ್ಯೂ ಅವರು ಬಂದಿಲ್ಲ, ಯಾರು ಬಂದಿಲ್ಲ. ಈಗ ಹೈಕೋರ್ಟ್ ಅಲ್ಲಿ ಕೇಸ್ ಇದೆಯಲ್ಲ ಸರ್, ಸಮಸ್ಯೆ ಇಲ್ಲಿ ಪಂಚಾಯತ್ ಕಸ ಹಾಕಿದ್ರೆ ಇಲ್ಲಿ ಪಕ್ಕ ಪಂಚಾಯತಿ ಅವರು ಹೇಳಿಲ್ಲ ಅಂತ ಹೇಳ್ತಾರಲ್ಲ. ಮತ್ತೆ ಯಾಕೆ ಸರ್ ಇವರು ತಂದು ಹಾಕಿಲ್ಲ? ಇದು ರೋಡ್ ಮಾಡ್ತಿದಾರಲ್ಲ, ಅದು ನಿಮ್ಮ ಸಲುವಾಗಿ ಹೌದಲ್ಲ? ರೋಡ್ ನಮ್ಮ ಸಲುವಾಗಿ ಸರ್, ರೋಡ್ ನಿಮ್ಮ ಸಲುವಾಗಿ. ಅವರಿಗೆ ಗುತ್ತಿಗೆ ಕೊಟ್ಟಿದ್ದಾರಲ್ಲ, 2 ಕೋಟಿ ರೂಪಾಯಿಗೆ ಗುತ್ತಿಗೆ ಕೊಟ್ಟಿದ್ದಾರಲ್ಲ, ಅವರು ಮಣ್ಣು ಎಲ್ಲಿಂದಾದ್ರೂ ತಂದು ಹಾಕಲಿ. ಇಲ್ಲೇ ಪೈಸಾರಿ ಒಳಗಡೆ ಈ ನೀರು ಸ್ಪ್ರೆಡ್ ಆಗೋ ಜಾಗದಲ್ಲಿ ಗುಂಡಿ ಮಾಡಿ ತಗೊಂಡೋಗಿ ಹಾಕಿ ಆ ಗುಂಡಿಗೆ ಪಂಚಾಯತ್ ಅವ್ರು ಕೇಳಿ ಆ ಗುಂಡಿಗೆ ವಾಪಸ್ ಕಸ ಹಾಕಿ ಇಲ್ಲಿ ನೀರು ತುಂಬಿ ಮಾಡ್ತಾ ಇಲ್ಲ, ನಾವೇ ತೆಗ್ಸ್ತಾರ ಮಣ್ಣು. ಈ ಲೆವೆಲ್ ಏನಿದೆ ಇದಕ್ಕೆ ಲೆವೆಲ್ ಮಾಡೋಣ ಅಂತ ಹೋಗಿದ್ದಷ್ಟೇ. ಗುಂಡಿ ತೆಗೆದ್ರೆ ನಮ್ಗೂ ಅರ್ಥ ಆಗುತ್ತೆ ಆಗಲ್ಲ ಅಂತ. ಅಲ್ಲ ಸರ್, ಒಂದು ಕೆಲಸ ಮಾಡಿ, ಪಂಚಾಯತಿ ನಮ್ಗೆ ಈ ತರ ಪಂಚಾಯತಿ ಅಧ್ಯಕ್ಷತೆ ಮಾತಾಡಿದ್ವಿ, PDO ಹತ್ರ ಮಾತಾಡಿದ್ವಿ, PD ಹತ್ರ ಮಾತಾಡಿದ್ವಿ, MLA ಸರ್ ಹತ್ರನು ಪರ್ಮಿಷನ್ ತಗೊಂಡಿದ್ವಿ. ಅವ್ರೇನ್ ಹೇಳಿದ್ರೆ ಗುಂಡಿ ಎಲ್ಲ ಮಾಡಕ್ ಹೋಗ್ಬೇಡಿ, ಲೆವೆಲ್ ಮಾಡಿ. ಒಂದ್ ನಿಮಿಷ, ನೀರು ಗೆದ್ದೈಸು ಸರ್, ನೀರು ತುಂಬಿದ್ರೆ ರೋಡ್ ಎಲ್ಲ ಬ್ಲಾಕ್ ಆಗ್ಬಿಡ್ತದೆ. ಇಲ್ಲಿ ಬಂದು ಒಂದು 5 ಅಡಿ 8 ಅಡಿ ನೀರು ನಿಲ್ತದೆ. ಇಲ್ಲಿ ಈ ಗೋಡೆ ಇದ್ದಿದ್ದರಿಂದ ನೀರು ಆ ಕಡೆ ದಾಟ ಇಲ್ಲ. ಈ ಗೋಡೆ ಅವರು ಲೆವೆಲ್ ಮಾಡ್ಬಿಟ್ರೆ ಈಸಿಯಾಗಿ ನೀರು ಹೋಗ್ಬಿಡ್ತದೆ ಸರ್. ಎಷ್ಟೋ ಮನೆ ಇದೆ ಸರ್, ಆ ಕಡೆ ಏನು ಡೌನ್ ಇದೆಯಾ? ಬರೋದಿಲ್ಲ. ಈ ಗದ್ದೆಯಿಂದ ಈ ಕಡೆ ನೀರು ಪಾಸ್ ಆಗ್ಬಿಟ್ರೆ ಇಲ್ಲಿ ಒಂದು ನಿಲ್ತದೆ. ಒಂದು 2 ದಿವಸ 3 ದಿವಸ ಒಂದು 8 ಅಡಿ ನೀರು ನಿಲ್ಬಿಡ್ತದೆ. ಈ ನೀರು ಮನೆಗಳಿದೆ ಆ ಕಡೆ, ಈ ಕಡೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಸರ್, ಇಲ್ಲಿ ಮಣ್ಣು ತೆಗೆಯೋದೇ ಸಮಸ್ಯೆ. ನಮ್ಮ ಮಕ್ಕಳು ಮಾತಾಡಿದ್ರೆ ಏನ್ ಗೊತ್ತಾ, ನಿಮ್ಮ ಆರೋಗ್ಯ ಹಾಳು ಮಾಡ್ಕೊತೀರಾ ನೀವು. ನಾನು ಅದನ್ನೇ ಹೇಳ್ದೆ ಸರ್, ಕಿಲ್ಸ್ತವ್ರು ಬಂದ್ಬಿಟ್ಟು BP ಬರುತ್ತೆ. ಪೊಲೀಸರಿಗೆ ಹೇಳಿ ಬರ್ತಾರ, ಹೇಳ್ತಾರ ಅವ್ರಿಗೆ. ನೀವ್ ಯಾಕಷ್ಟು ಅವ್ರಿಗೆ ಹೊಡೆಯಕ್ ಹೋಗ್ತೀರಾ? ಅವ್ರ 10 ಜನ ನಾನು ಒಬ್ಬ ಹೊಡಿಯಕ್ಕಾಗತ್ತಾ? ಅವ್ರ 15 ಜನ ಇದಾರೆ. ಆಯ್ತಾಯ್ತು, ಈಗ ಸ್ಥಳೀಯ ಗ್ರಾಮಸ್ಥರಾದ ದಿಲೀಶ್ ಹಾಗೂ ಪೀರು ಸಾಹೇಬ್ ಮಾತನಾಡಿ, ಸೇತುವೆ ನಿರ್ಮಾಣ ಸ್ಥಳದಿಂದ ಕೇವಲ 20 ಮೀಟರ್ ದೂರದಲ್ಲಿರುವ ಕಾವೇರಿ ನದಿ ದಡದ ಸ್ಥಳದಿಂದ ಸೇತುವೆ ಕಾಮಗಾರಿಗೆ ಗುಂಡಿ ತೆಗೆದು ಮಣ್ಣನ್ನು ಬಳಸಲು ಮುಂದಾಗಿದ್ದಾರೆ. ಇಲ್ಲಿ 150ಕ್ಕೂ ಹೆಚ್ಚು ಕುಟುಂಬಗಳು ಕಳೆದ ಹಲವು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೇವೆ. ಅಲ್ಲದೆ ಈ ಸ್ಥಳದಲ್ಲಿ ಪಂಚಾಯಿತಿಯವರು ತ್ಯಾಜ್ಯಗಳನ್ನು ಹಾಕಿ ಮುಚ್ಚಲಾದ ಗುಂಡಿಗಳಿವೆ. ಮತ್ತೆ ಗುಂಡಿ ತೋಡಿ ಇಲ್ಲಿಂದ ಮಣ್ಣನ್ನು ತೆಗೆದರೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದೆ. ಶಾಸಕರು ನಮಗೆ ಎಲ್ಲ ರೀತಿಯ ಸ್ಪಂದನೆ ನೀಡಿದ್ದು, ಇದೀಗ ಅನ್ಯಾಯದ ರೀತಿಯಲ್ಲಿ ಮಣ್ಣು ತೆಗೆಯುವ ಕೆಲಸ ನಡೀತಾ ಇದ್ದು, ಇದನ್ನು ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಶಾಸಕರ ಹಾಗೂ ಪಂಚಾಯಿತಿಯ ಆದೇಶದಂತೆ ಸರ್ಕಾರಿ ಸ್ಥಳದಿಂದ ಮಣ್ಣು ತೆಗೆಯಲು ಅನುಮತಿ ನೀಡಿದ ಮೇರೆಗೆ ನಾವು ಮಣ್ಣು ತೆಗೆಯಲು ಪ್ರಾರಂಭಿಸಿದ್ದೇವೆ ಎಂದು ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಪಂಚಾಯಿತಿ ಆಡಳಿತವೇ ಉತ್ತರಿಸಬೇಕು ಎಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸೇತುವೆ ಕಾಮಗಾರಿಯ ಗುತ್ತಿಗೆದಾರರು, ಇಲ್ಲಿ ಗುಂಡಿ ತೆಗೆಯುವ ಕೆಲಸ ನಡೀತಾ ಇಲ್ಲ, ಎತ್ತರದಲ್ಲಿರುವ ಸ್ಥಳವೊಂದ ಸಮತಟ್ಟು ಮಾಡಿ ಅದರಿಂದ ಸಿಗುವ ಮಣ್ಣನ್ನ ಬಳಸುತ್ತೇವೆ ಎಂದರು. ಸರಿ ಬಿಡಿ, ಆಯ್ತು ಬೇರೆ ಕಡೆ ಆಯ್ತು ತೆಗಿತ ಸರ್, ಬೇರೆ ಕಡೆಯಿಂದಾನೆ ಆಗ್ತಿರೋದು. ರೆಡಿ ಮಾಡ್ತಾ ಇದ್ವಿ ಅಷ್ಟೇ, ಅಲ್ಲಿಂದ ಬಡಿತಾ ಇರೋದೆ ಕಲ್ಮಟ್ಟೆಯಿಂದ. ಯಾವುದೇ ವಿಚಾರವಾಗ್ಲಿ ಜಗಳ ಮಾಡಿ ಕೆಲಸ ನಿಲ್ಲಿಸಿ ಬರೋರು ಅಧಿಕಾರಿಗಳು ಮಾಡಿ ಮಾತಾಡಿ ಅವ್ರ ಜೊತೆ ಪಂಚಾಯತ್. ನಿಮಗೆ ಇಲ್ಲಿ ಎಷ್ಟು ಮಣ್ಣು ಸಿಗ್ತದೆ ಜಾಸ್ತಿ ಅಂದ್ರೆ? ಅವರು ಈ ಕಡೆ ಈ ಲೆವೆಲ್ ಒಳ್ಳೆ ಸೈಡ್ ಹಾಳಾಗ್ತದೆ ಅಂತ ದುಡ್ಡು ಹಾಕಿದ್ದು ಅವರೇ ತಗೊಂಡು ಅಂತಂದ್ರೆ ನಿಮ್ಗೆ ಯಾವುದೇ ಮಾಡ್ಲಿಕ್ಕೆ ಹಾಕೊಳ್ಳಕ್ಕಿಲ್ಲ. ಯಾಕೆಂದ್ರೆ ನೀರು ಬರುವಂತ ಜಾಗದಿಂದಾಗಿ ನಿಮ್ಗೆ ಯಾವುದೇ ಇದರೊಳಗೆ ಮನೆ ಕಟ್ಟಲಿಕ್ಕೆ ಆಗ್ಲಿ ಇನ್ನೊಂದಕ್ಕಾಗ್ಲಿ ನಿಮ್ಗೆ ಪರ್ಮಿಷನ್ ಕೊಡಲ್ಲ. ಯಾಕಂದ್ರೆ ಇದು ಫ್ಲಡ್ ಏರಿಯಾ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಗುಂಡು ಮಾಡಿ ನೀರಾಗಲ್ಲ ಸರ್ ಆಗ ಬೆದ್ ಮಳೆಗೆ. ಅವ್ರು ಮಾಡ್ತಿರೋದು ನಿಮ್ಮೆಲ್ಲರಿಗೂ ಸೇರಿಸಿ ಮಾಡ್ತಿರೋದು, ಅದು ಯೋಚನೆ ಮಾಡ್ಬೇಕಲ್ಲಿ. ಪಂಚಾಯತ್ ಅವ್ರು ಏನ್ ಮಾಡೋರೆ,
ನೀವು ಬೇರೆ ಕಡೆ ವಾಸ ಮಾಡು ಅಂತ ಹೇಳೋರು. ಮತ್ತೆ ಹೇಳೋರೆಲ್ಲ ಅಲ್ಲಿ ಹೇಳೋರು ಅಲ್ಲಿ ಇದ್ದವ್ರು ಕಟ್ಟೋರಿಗೆ ಕಟ್ಟೋದು ಬೇಡ ಅಂತ ಹೇಳಿದ್ದಾರೆ. ಇದ್ದವರು ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಅಲ್ಲ ಸರ್, ಹಾಗೆ ಪಂಚಾಯತ್ ಹೇಳಿದ್ರೆ 1000 ಮನೆ ಉಂಟು ಇಲ್ಲಿ ಹೋಗ್ಲಿಕ್ಕೆ. 1000 ಮನೆ ಪಂಚಾಯತ್ ತಗೊಂಡು ಕೂರಿಸ್ತಾರ ಸರ್? ಕೂರ್ಸಲ್ಲ. ಆ ವರ್ಷ ನಾವು ಮನೆ ಕಟ್ಟಿಕೊಡ್ಬೇಕು. ಮಣ್ಣನ್ನು ತೆಗೆದು ಲೆವೆಲ್ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಗುಂಡಿ ತೆಗಿಯಕ್ಕೆ ಯಾರು ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಬರೀ ಲೆವೆಲ್ ಮಾಡ್ಕೊಂಡು ಎಷ್ಟು ಮಣ್ಣು ಆಗುತ್ತೆ ಅದು ತೆಗಿಯೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಲೆವೆಲ್ ಮಾಡೋಕ್ಕಲ್ಲ, ಇಲ್ಲಿ ಗ್ರೌಂಡಿಂದ ತಂದು ಹಾಕಿರೋ ಮಣ್ಣು ಇದು. ನೀವು ಹಾಕಿರೋ ಮಣ್ಣು ತಗೊಂಡು ಹೋಗಿ ಲೆವೆಲ್ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಆಗುದಿಲ್ಲ. MLA ಪರ್ಮಿಷನ್ ಪೊನ್ನಣ್ಣ ಸರ್ ಅವರು ಇದು ಕೊಟ್ಟಿದ್ದಾರೆ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ. PDO ಅವರು ಪರ್ಮಿಷನ್ ಕೊಟ್ಟಿದ್ದೀರಾ, ನೀವು ಏನು ಮಾಡೋದು ಮಾಡ್ಕೊಳ್ಳಿ, ನಾವು ತೆಗೆಯೋದು ಅಂತ ಹೇಳ್ಬಿಟ್ಟು ನಾವು 4 ಜನ ಸೇರುವಾಗ ಕಾಂಟ್ಯಾಕ್ಟ್ ತೆಗ್ದವನು ಇಲ್ಲ, ನೀವು ಇಲ್ಲ ಅಲ್ಲ. ಆಯ್ತಾ, ನೀವು ಇಲ್ಲಿ ಇರ್ಲೇಬೇಕಲ್ಲ. ಮತ್ತೆ ನೀವು ಜಬರ್ದಸ್ತಿ ಮಾಡ್ಕೊಂಡು ನಮ್ಮನ್ನು ಹೊಡಿಲಿಕ್ಕೆ ಬಂದ್ರೆ ಆಗತ್ತಾ? ಅದೇನಾಗಲ್ಲ. ಆಯ್ತಾ, ನಾವ್ ಹೇಳೋದು ನಮ್ಮ ಮಕ್ಕಳು ಇಲ್ಲಿ ರೋಡಲ್ಲಿ ಓಡಾಡ್ತಾರೆ, ಇಲ್ಲಿ ಕಸ ಹಾಕಿದ್ರೆ ನಾಯಿಗಳು ಬಂದು ಮಕ್ಕಳನ್ನ ಕಚ್ತಾರೆ. ಪಕ್ಕದಲ್ಲಿ ಮಸೀದಿ ಇರೋದು 250 ಫ್ಯಾಮಿಲಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. 250 ಫ್ಯಾಮಿಲಿ ವಾಸ ಮಾಡ್ತಾ ಇದ್ದಾರೆ. ಡೆಂಗಿ ಜ್ವರ, ಮಲೇರಿಯಾ ಜ್ವರ, ಆ ಜ್ವರ, ಈ ಜ್ವರ. ಈಗ ತಜ್ಞರು ಮಣ್ಣು ಲೆವೆಲ್ ಮಾಡೋದು ಇಲ್ಲಿ ಕೇಳಿ, ಒಂದ್ ನಿಮಿಷ ಕೇಳಿ. ತಜ್ಞರು ಹೇಳಿದ್ದಾರೆ ಕಾವೇರಿ ನೀರು ಕುಡಿಬಾರ್ದು, ಕಲುಷಿತ ಅಂತ. ಈಗ ತಂದು ಕಚ್ಚರ ಹಾಕಿದ್ದಾರೆ. ಅಲ್ಲಿ ಕಲುಷಿತ ಆಗುತ್ತಾ ಇಲ್ವಾ? ಇಲ್ಲಿ ಈಗ ನೀವು ಹಾಕೋದಲ್ಲ, ಈಗ ಇಲ್ಲಿ ಪಕ್ಕದಲ್ಲಿ ಗುಂಡಿ ತೆಗಿಲಿಕ್ಕೆ ಹೇಳಿಲ್ವಾ? ಮತ್ತೆ ಗುಂಡಿ ತೆಗೆಯೋದಕ್ಕೆ ನೀವು ಟಾಪ್ ಲೆವೆಲ್ ಮಾಡ್ಲಿಕ್ಕೆ ಲೆವೆಲ್ ಮಾಡ್ಲಿಕ್ಕೆ ನಿಮ್ಗೆ ಯಾರು ಹೇಳಿಲ್ಲ, ಅಧಿಕಾರ ಇಲ್ಲ. ನಾವೊಂದು ಸಸಿ ನಟ್ರೆ ಅದಕ್ಕೆ ಬರ್ತಾರೆ ಯಾರು ಇಲ್ಲಿಂದ ಪಂಚಾಯತಿಂದ ಮತ್ತೆ ಅಲ್ಲಿಂದ ನಾಡ ಕಚೇರಿಯಿಂದ ಬಂದುಬಿಟ್ಟು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. 17 ಜನಕ್ಕೆ 35 ಎಕರೆ ಕೇಸ್ ಇದೆ ಇಲ್ಲಿ. ನಾವು ಹೈಕೋರ್ಟಿಗೆ ಈಗ ಹೋಗ್ತೀವಿ, ನಾಳೆನೂ ಹೋಗ್ಬೇಕು ಕೇಸಿಗೆ. 12 ವರ್ಷ ಆಯ್ತು ನಾವು ಅಳೆದಾಡೋದು ಕೇಸಿಗೆ. ಆಯ್ತಾ, ಈಗ MLA ಅವ್ರ ಕಳಿಸಿ ನಮ್ಮನ್ನ ಏನು ಗುಂಡಾತರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನೀವೆಲ್ಲ ಸೇರ್ಬಿಟ್ಟು ಇಲ್ಲಿ ಕಾಂಟ್ರಾಕ್ಟ್ ತಗೊಂಡು ಸೇತುವೆಗೆ ಮಣ್ಣು ಎಲ್ಲಿಂದ ತಂದು ಹಾಕಿ. ಪೀರು ಅಂತ ಹೇಳಿ ನಾವು ಕಳೆದ ಒಂದು 12-13 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. 17 ವರ್ಷದಿಂದ. ಆಯ್ತಾ, ಇಲ್ಲಿ ಈಗ ಇವರು ಇಲ್ಲಿ ರೋಡ್ ಕಾಮಗಾರಿಕೆ ಅಂತ ಹೇಳಿಬಿಟ್ಟು ಈ ಪೈಸಾರಿ ಒಳಗಡೆ ದೊಡ್ಡ ಗುಂಡಿ ಮಾಡ್ತಾ ಇದ್ದಾರೆ. ನಾವು ಬಂದು ಕೇಳುವಾಗ ಪೊನ್ನಣ್ಣ ಸರ್ ಪರ್ಮಿಷನ್ ಕೊಟ್ಟಿದ್ದಾರೆ, PDO ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ, ಇಲ್ಲಿ ಸೇತುವೆ ಕಟ್ಟೋದು ನೀರು ಮುಳುಗಡೆ ಆಗೋದಕ್ಕೆ. ಅಲ್ಲಿ ಅದರ ಪಕ್ಕ ಗುಂಡಿ ತೆಗೆದ್ರೆ ಏನಾಗುತ್ತೆ? ಇಲ್ಲಿ ತಂದು ಪಂಚಾಯತಿ ಅವರು ಕಸವನ್ನು ಹಾಕ್ತಾರೆ. ಹಾಕದ ಮೇಲೆ ಇಲ್ಲಿ ನಾಯಿ ಅದು ಇದೆಲ್ಲ ಸೇರ್ಕೊಂಡು ನಮ್ಮ ಮದ್ರಸೆಗೆ ಹೋಗೋ ಮಕ್ಕಳು, ಪಳ್ಳಿ ಹತ್ರ ಇದೆ, ಪಳ್ಳಿಗೆ ಸ್ಮೆಲ್ ಹೋಗುತ್ತೆ. ಇಲ್ಲಿ ಇರುವ ಜನರಿಗೆ ಮತ್ತೆ ಮಲೇರಿಯಾ, ಡೆಂಗು ಎಲ್ಲ ರೋಗವು ಇಲ್ಲಿ ಹರಡ್ತಾ ಉಂಟು. ಈಗಾಗಲೇ ತಜ್ಞರು ಹೇಳಿದ್ದಾರೆ ಕಾವೇರಿ ನೀರು ಕಲುಷಿತವಾಗಿದೆ, ಕುಡಿಲಿಕ್ಕೆ ಯೋಗವಲ್ಲ, ಡೈರೆಕ್ಟ್ ಕುಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಿಂಗೆ ತಂದು ಟನ್ನುಗಟ್ಟಲೆ ಕಸ ಹಾಕಿದ್ರೆ ಅದರ ಕೊಳತ ನೀರೆಲ್ಲ ಹಾಗೇ ಹೋಗಿ ಹುಳಗಳೆಲ್ಲ ನೀರಿಗೆ, ಕಾವೇರಿ ನೀರಿಗೆ ಸೇರ್ತಾ ಉಂಟು. ಆಯ್ತಾ, ಅದ್ರ ಮೇಲೆ ಈಗ ರೋಡ್ ಪಕ್ಕದಲ್ಲಿ ಬಂದು ಇವರು ಗುಂಡಿ ಮಾಡಿ ತೆಗಿತಾ ಉಂಟು. ಇಲ್ಲಿರುವ ಮನೆಯವರು ವಾಸ ಮಾಡೋದು ಬೇಡವಾ? ಹೀಗೆ ಹೋದ್ರೆ ನಮ್ಮ ಅವಸ್ಥೆ ಏನು ಇಲ್ಲಿದು? ಇದಕ್ಕೆ MLA ಸಾಹೇಬರು ಇದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ನಮಗೆ ಕೊಡಲೇಬೇಕು. ಇಲ್ಲಿ 250 ಜನ ವಾಸ ಇದ್ದೀವಿ ನಾವು, ಅದನ್ನು ಒಂದು ಸೂಕ್ತವಾದ ಇದು ಕೊಡಬೇಕು. ಒಂದು ಸೇತುವೆ 20 ಅಡಿ ಉದ್ದ ಇಲ್ಲ, ಗುಂಡಿ ಮಾಡಿರೋದು. ಆಯ್ತಾ, ಮತ್ತೆ ನಾವೇನಾದರೂ ಸಸ್ಯ ಅದಿದನ್ನು ನಟ್ರೆ ಅದಕ್ಕೆ ಹೇಳ್ತಾರೆ ಅವರು ಬರಬೇಕು, ಅವರು ಬಂದು ನಮ್ಮ ಮೇಲೆ ಕೇಸ್ ಹಾಕೋದು, ಅದು ಮಾಡೋದು, ಇದು ಮಾಡೋದು. ನಮಗೆ ಒಂದು ಗಿಡ ನಡ್ಲಿಕ್ಕೆ ಆಗೋದಲ್ಲ, ಏನೂ ಇಲ್ಲ. ಇವರು ಬಂದು ಅಕ್ರಮವಾಗಿ ಗುಂಡಿ ಮಾಡಿ ಮಣ್ಣು ತಕೊಂಡು ಹಾಕೋದು. ಪಟ್ಟಂತೆ ಹೊಸ ಸೇತುವೆ ಕಾಮಗಾರಿ ನಡೀತಾ ಇದ್ದು ಮಣ್ಣು ಹಾಕಬೇಕು ಅಂತೇಳಿ ನಮ್ಮ ಚಿರೇಪರಂಬೂರು ಸರ್ವೆ ನಂಬರ್ 3ರಲ್ಲಿ ಪೈಸಾಯಿ ಜಾಗ ರೆವಿನ್ಯೂ ಲ್ಯಾಂಡು, ಇಲ್ಲಿ ಬಂದು ಮಣ್ಣನ್ನು ಪರ್ಮಿಷನ್ ಇದೆ ಅಂತ ಹೇಳ್ಕೊಂಡು MLA ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ಯಾರೋ ಗ್ರಾಮ ಪಂಚಾಯತಿಯಿಂದ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಮಣ್ಣು ತೆಗಿತಾ ಇದ್ದಾರೆ. ನಾವಿಲ್ಲಿ 150 ಕುಟುಂಬಗಳು ಪ್ರತಿ 17 ವರ್ಷಗಳಿಂದ ಇಲ್ಲಿ ವಾಸವಾಗ್ತಾ ಇದ್ದೀವಿ ನಾವು. ಆಗ ಇವರು ಯಾವ ರೀತಿಯಲ್ಲಿ ಇಲ್ಲಿಂದ ಮಣ್ಣು ತೆಗಿತಾ ಇದ್ದಾರೆ ಇದನ್ನು ನಾವು ಗ್ರಾಮಸ್ಥರ ಸೇರಿಸ್ಕೊಂಡು ಖಂಡಿಸ್ತಾ ಇದ್ದೀವಿ. ಸೇತುವೆಯಿಂದ 20 ಮೀಟರ್ ಒಳಗಾಗಿ ಇವರು ಮಣ್ಣುಗಳನ್ನು ಇಲ್ಲಿಂದ ತೆಗಿತಾ ಇದ್ದಾರೆ. ಅಕ್ರಮವಾಗಿ ಅಂತಲೇ ಹೇಳ್ತೇನೆ ನಾನು, ಮಣ್ಣುಗಳನ್ನ ತೆಗಿತಾ ಇದ್ದಾರೆ. ಹತ್ತಿರದಲ್ಲಿ ಪಳ್ಳಿಗಳಿದೆ, ಹಳೆಯ ಸಲ ಇಲ್ಲಿ ವೇಸ್ಟ್ ಆಗಬಾರ್ದು ಅಂತೇಳಿ ವೇಸ್ಟ್ಗಳನ್ನ ತುಂಬಿಸಿ ಇಟ್ಟಿರೋದ್ರಿಂದ ಅದನ್ನು ತೆಗೆಯುವಾಗ ಅದರ ಸ್ಮೆಲ್ಗಳಿಂದ ಇಲ್ಲಿನ ಮಕ್ಕಳಿಗೂ ಬಾಕಿ ಇರೋರಿಗೂ ಏನಾದ್ರು ಒಂದು ಸಾಂಕ್ರಾಮಿಕ ರೋಗ ಬಂದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಅಂತ ಸಹ ನಾವು ಈಗ ಪ್ರಶ್ನಿಸ್ತಾ ಇದ್ದೀವಿ. ಇದಕ್ಕೆ ಗೌರವಾನ್ವಿತ MLA ಸರ್ ಅವರು ಇಷ್ಟು ಮಾಡಿಕೊಟ್ಟಿದ್ದು ಇದೊಂದು ಅನ್ಯಾಯ ರೀತಿಯಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಗಮನ ಹರಿಸಬೇಕು ಅಂತೇಳಿ ಗ್ರಾಮಸ್ಥರ ಪರವಾಗಿ ಒತ್ತಾಯಿಸ್ತೀವಿ. ದಿಲೀಶ್ ಅಂತೇಳಿ. ಈ ಸಂದರ್ಭ ಗ್ರಾಮದ ನಿವಾಸಿಗಳಾದ ಪೀರು ಸಾಹೇಬ್, ಗಣೇಶ್, ಫಯಾಜ್, ಯೂಸುಫ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಮುಂದಿನ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭ ಜಿಲ್ಲೆಯ ಶಾಸಕರಿಗೆ ಸಚಿವ ಸ್ಥಾನ ನೀಡುವಂತೆ ಕೊಡಗು ಗೌಡ ಹಿತರಕ್ಷಣಾ ಸಮಿತಿ ಒತ್ತಾಯಿಸಿದೆ.
ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಗೌರವ ಸಂಚಾಲಕ PL ಸುರೇಶ್ ಅವರು, ಬಹಳ ವರ್ಷಗಳ ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೊಡಗು ಜಿಲ್ಲೆಯ 3 ಸಚಿವ ಸ್ಥಾನ ದೊರೆತಿತ್ತು. ನಂತರ ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರದಲ್ಲಿ ಅಪ್ಪಚ್ಚು ರಂಜನ್ ಅವರಿಗೆ ಸಚಿವ ಸ್ಥಾನ ನೀಡಲಾಯಿತು. ಆದರೆ ಅನಂತರ ಬಂದ ಯಾವುದೇ ಸರ್ಕಾರದಲ್ಲಿ ಕೊಡಗಿಗೆ ಸಚಿವ ಸ್ಥಾನ ದೊರೆಯಲಿಲ್ಲ. ಇದರಿಂದ ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ. ಆದ್ದರಿಂದ ಈ ಬಾರಿ ಶಾಸಕ AS ಪೊನ್ನಣ್ಣ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂದು ಮನವಿ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಈಗಾಗಲೇ ಕೊಡಗು ಗೌಡ ಹಿತರಕ್ಷಣಾ ಸಮಿತಿಯ ನಿಯೋಗ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿದೆ. ಇದಕ್ಕೆ ಸೂಕ್ತ ಸ್ಪಂದನೆ ದೊರೆತಿದ್ದು ಪೊನ್ನಣ್ಣ ಅವರು ಸಚಿವರಾಗಲಿದ್ದಾರೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದರು. ಮುಂದಿನ ಸಚಿವ ಸಂಪುಟದಲ್ಲಿ ಕೊಡಗು ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾವೊಂದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ನಿಯೋಗ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿಗೆ ಅವರು ಸ್ಪಂದಿಸಿ ನಿಮ್ಮ ಕೊಡಗು ಜಿಲ್ಲೆಯಲ್ಲಿ ಶಾಸಕರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ, ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳಿದೆ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ನಾವು ಈ ಕೊಡಗು ಜಿಲ್ಲೆಯಲ್ಲಿ ಆಗಿರುವಂತಹ ಈ ತಿಳುವಳಿಕೆ ಜಾಸ್ತಿ ಇರುವಂತಹ ಈ ಕೊಡಗಿನ ಏನಿದೆ ಆನೆಹಾವಳಿ ಇರ್ಬೋದು, ಅರಣ್ಯ ಸಮಸ್ಯೆ ಇರ್ಬೋದು, ಕಂದಾಯ ಇರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳ ಬಗ್ಗೆ ಸೂಕ್ಷ್ಮವಾಗಿ ಗೊತ್ತಿರುವಂಥ ಒಬ್ಬ ವ್ಯಕ್ತಿಗಳನ್ನ ನೀವು ಸಚಿವ ಸಂಪುಟ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಪತ್ರಿಕಾ ಮಾಧ್ಯಮದಲ್ಲಿ ಬೆಳಗಿನ ಶುಭೋದಯ. ನಾವು ಕೊಡಗು ಜಿಲ್ಲಾ ಹಿತರಕ್ಷಣಾ ವತಿಯಿಂದ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯರವರನ್ನು ಭೇಟಿ ಮಾಡಿ ಅವರಿಗೆ ಹಿತರಕ್ಷಣಾ ಸಮಿತಿಯ ವತಿಯಿಂದ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ತದನಂತರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಹಾಗೂ KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರನ್ನು ಕೂಡ ಮೊನ್ನೆ ದಿನ ಹೋಗಿ ಭೇಟಿ ಮಾಡಿ ಮನವಿ ಪತ್ರವನ್ನು ಪ್ರಮುಖರು ಎಲ್ಲರೂ ಸೇರಿ ಹೋಗಿ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ನಾವು ಯಾಕೆ ಪೊನ್ನಣ್ಣನವರಿಗೆ ಸಚಿವ ಸ್ಥಾನ ಕೊಡಿ ಎನ್ನುವಂಥದ್ದು ಕೇಳ್ತಾ ಇದ್ದೀವಿ ಅಂತಂದರೆ ನಮಗೆ ಇಬ್ಬರಿಗೂ ಕೊಟ್ಟರು ಸಂತೋಷನೇ. ಪ್ರಧಾನ ಸಂಚಾಲಕ ಪರಮಲೆ ಗಣೇಶ್, ಸಹ ಸಂಚಾಲಕ ಪಟ್ಟಡ ದೀಪಕ್, ಪೂಜಾರಿರ ಪ್ರದೀಪ್ ಕುಮಾರ್, ಕಾಳೆರಮ್ಮನ ಕುಮಾರ್ ಮತ್ತಿತರ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಕೋಟೆ ಮಹಾಗಣಪತಿ ಮಂಟಪ ಸಮಿತಿಯ 49ನೇ ವರ್ಷದ ದಸರಾ ಮಹೋತ್ಸವದ ಶೋಭಾಯಾತ್ರೆಯಲ್ಲಿದ್ದ ಮೂರ್ತಿಗಳ ಶಾಂತಿ ಪೂಜೆ ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಗರದ ಶ್ರೀ ಕೋಟೆ ಮಹಾಗಣಪತಿ ದೇವಾಲಯದ ಆವರಣದಲ್ಲಿ ಸಂಜೆ ಶಾಂತಿ ಪೂಜೆ, ರಂಗಪೂಜೆ ಮತ್ತು ದೀಪಾರಾಧನೆ ನೆರವೇರಿತು. ನಗರದ ವಿವಿಧೆಡೆಯಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪೂಜೆ ಪ್ರಾರ್ಥನೆಯನ್ನು ನೆರವೇರಿಸಿದರು. ಈ ಸಂದರ್ಭ ದಶ ದೇವಾಲಯದ ಎಲ್ಲ ಅಧ್ಯಕ್ಷರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಶ್ರೀ ಕೋಟೆ ಮಹಾಗಣಪತಿ ದಸರಾ ಮಂಟಪ ಸಮಿತಿಯು ಮುಂದಿನ ವರ್ಷ 50ನೇ ವರ್ಷದ ದಸರಾ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದ್ದು, ಸರ್ವರು ಸಹಕಾರ ನೀಡಬೇಕೆಂದು ಸಮಿತಿ ಅಧ್ಯಕ್ಷ ವಿಘ್ನೇಶ್ ಸಿಯು ಮನವಿ ಮಾಡಿದರು. ಪ್ರಧಾನಮಂತ್ರಿ ವಿಶ್ವಕರ್ಮ ಜಾಗೃತಿ ಕಾರ್ಯಕ್ರಮ ನಗರದ ರಾಜದರ್ಶನ್ ಹೋಟೆಲ್ನಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಗುರುವಾರ ನಡೆಯಿತು. ಪ್ರಧಾನಮಂತ್ರಿ ವಿಶ್ವಕರ್ಮ ಜಾಗೃತಿ ಕಾರ್ಯಕ್ರಮ ಬಹಳ ಒಂದು ವಿನೂತನವಾದ ಯೋಜನೆಯಾಗಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಲೀಡ್ ಬ್ಯಾಂಕ್ ಸಹಯೋಗದೊಂದಿಗೆ ಒಂದು ಅತ್ಯುತ್ತಮ ಯೋಜನೆಯಾಗಿದೆ. ನಮ್ಮ ಭಾರತ ದೇಶವು ಸಂಸ್ಕೃತಿಗಳ ನೆಲೆವೀಡು. ನಮ್ಮ ದೇಶದಲ್ಲಿ ಅನೇಕ ರೀತಿಯ ಕಲೆ, ಸಂಸ್ಕೃತಿ, ಕಸುಬುಗಳಿವೆ. ಇವೆಲ್ಲವನ್ನ ಒಂದು ಚಾವಣಿಗೆ ತರುವಂತಹ ಯೋಜನೆ ಇದಾಗಿದೆ. ಈ ಯೋಜನೆಯ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ R. ಐಶ್ವರ್ಯ ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅನ್ನೋದು ಬಹಳ ಒಂದು ವಿನೂತನವಾದಂತಹ ಯೋಜನೆ. ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಲೀಡ್ ಬ್ಯಾಂಕ್ ಏನಿದೆ ಅದರ ಸಹಯೋಗದೊಂದಿಗೆ ಮತ್ತು MSME ಅವರು ನಡೆಸ್ಕೊಡ್ತಾ ಇರುವಂತಹ ಒಂದು ವಿನೂತನವಾದ ಯೋಜನೆ. ಇದರಲ್ಲಿ ನಮ್ಮ ದೇಶ ಭಾರತ ಅಂತ ಹೇಳಿದ್ರೆ ಒಂದು ಸಂಸ್ಕೃತಿಯ ನೆಲೆವೀಡು. ಇಂತಹ ಒಂದು ದೇಶದಲ್ಲಿ ಅನೇಕ ರೀತಿಯ ಕಲೆಗಳಿವೆ, ಅನೇಕ ರೀತಿಯ ಸಂಸ್ಕೃತಿಗಳಿವೆ, ಅನೇಕ ರೀತಿಯ ಕಸುಬುಗಳು ಕೂಡ ಇವೆ. ಇವೆಲ್ಲವನ್ನೂ ಕೂಡ ಒಂದು
ಚಾವಣಿಯಡಿ ತರುವಂತಹ ಒಂದು ವಿನೂತನ ಯೋಜನೆ ನಮ್ಮ PM ವಿಶ್ವಕರ್ಮ ಯೋಜನೆ. ಇದರಡಿ ಅನೇಕ ರೀತಿಯ ಒಂದು ಏನು ಕುಲಕಸುಬುಗಳಿವೆ, ಮತ್ತೆ ಬೇರೆ ಬೇರೆ ರೀತಿಯ ಹೊಸ ಉದ್ಯೋಗಗಳನ್ನ ನೀವು ಏನು ಕಲಿತೀರಾ, ಅದಕ್ಕೆ ಸರ್ಕಾರದ ವತಿಯಿಂದ ಯಾವ ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡಬಹುದು, ಅದು ಧನ ಸಹಾಯ ಇರಬಹುದು, ಅಥವಾ ನಿಮಗೆ ತರಬೇತಿಯನ್ನು ಕೊಡುವಂತಹದ್ದಿರಬಹುದು, ಅಥವಾ ಅದಕ್ಕೆ ಪೂರಕವಾಗಿರುವಂತಹ ಡಿಜಿಟಲ್ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಾ, ನೀವು ಉತ್ಪನ್ನಗಳನ್ನ ತಯಾರಿಸ್ತೀರಾ, ಆದರೆ ಅದನ್ನ ಹೇಗೆ ಮಾರಾಟ ಮಾಡ್ತೀರಾ ಅನ್ನೋದ್ರ ವಿಚಾರವಾಗಿ ಡಿಜಿಟಲ್ ಆಗಿ ನಿಮಗೆ ತಿಳಿಯಪಡಿಸೋದಿರಬಹುದು. ಎಲ್ಲವನ್ನೂ ಕೂಡ ಒಂದೇ ಯೋಜನೆಯಡಿ ಸರ್ಕಾರವು ತಂದಿದೆ. ಇದನ್ನ ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು. ನಮ್ಮಲ್ಲಿ ಅನೇಕ ಯೋಜನೆಗಳು ಮತ್ತೆ ಅನೇಕ ಜನಕ್ಕೆ ನಮಗೆ ಟೈಲರಿಂಗ್ ಗೊತ್ತು ಎಕ್ಸಾಂಪಲ್, ಆದರೆ ಅದನ್ನ ಹೇಗೆ ಮಾರ್ಕೆಟಿಂಗ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ, ಮತ್ತೆ ಅದಕ್ಕೆ ಬೇಕಾದಂತಹ ಧನ ಸಹಾಯ ಸಿಗ್ತಾ ಇಲ್ಲ ಅಂತ ಯಾರು ಕೂಡ ಕಂಗಾಲಾದಂತಹ ಒಂದು ಸನ್ನಿವೇಶನೇ ಇಲ್ಲ. ಇದಕ್ಕೆ ಸರ್ಕಾರದ ವತಿಯಿಂದನೇ ನಿಮಗೆ ಎಲ್ಲ ರೀತಿಯ ತರಬೇತಿಗಳನ್ನು ಕೂಡ ಕೊಡಲಾಗುತ್ತೆ. ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ರೂಪಾ ಅವರು ಮಾತನಾಡಿ, ಉದ್ಯಮಿ ಮತ್ತು ಉದ್ಯೋಗ ನೀಡು ಎಂಬುದು ನಮ್ಮ ಪರಿಕಲ್ಪನೆಯಾಗಿದೆ. ಈಗಾಗಲೇ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರದ ವತಿಯಿಂದ 1425 ಫಲಾನುಭವಿಗಳಿಗೆ ತರಬೇತಿಯನ್ನು ನೀಡಲಾಗಿದೆ ಎಂದರು. ಹೌದಲ್ವಾ? ಎಲ್ಲರೂ ಸಹ PM ವಿಶ್ವಕರ್ಮ ಬೆನಿಫಿಷಿಯರ್ಸ್ ಅಲ್ಲ, ತಾವೆಲ್ಲರೂ ಸಹ ಎಲ್ಲ ಟ್ರೈನಿಂಗ್ ತಗೊಂಡಿರೋಂಥವ್ರು. ಮುಂಚೆ ಎಲ್ಲ ಹೇಳ್ತಿದ್ರು ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಅಲ್ವಾ? ಇವತ್ತಿನ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿ, ಇವಾಗ ಉದ್ಯಮಿಯಾಗು ಉದ್ಯೋಗ ನೀಡು ಅಂತೇಳಿ. ನೀವು ರಿಪೀಟ್ ಮಾಡ್ಬೇಕು ಇನ್ನೊಂದ್ಸಲ ಹೇಳಿ, ಉದ್ಯಮಿಯಾಗು ಉದ್ಯೋಗ ನೀಡು. ಪ್ರಧಾನಮಂತ್ರಿ ವಿಶ್ವಕರ್ಮ ಜಾಗೃತಿ ಕಾರ್ಯಕ್ರಮದ LDM ಗಂಗಾಧರಯ್ಯ, DFO ಸುಂದರ್ ಶರಿಗರ್, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕ ಹನುಮಂತರಾಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೂಡಿದ ಒಂದು ಕುಲಕಸುಬುಗಳನ್ನು ಈಗಲೂ ಸಮೇತ ಮುಂದುವರಿಸಿಕೊಂಡು ಹೋಗಬೇಕನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿಯವರು ಕೇಂದ್ರ ಸರ್ಕಾರ ಪ್ರಸ್ತುತ ಯೋಜನೆ ಒಂದು ಜಾರಿಯನ್ನು ತಂದರೆ ಅದೇ PM ವಿಶ್ವಕರ್ಮ. ಅವ್ರಿಗೆ ಏನಂದರೆ ಈ ಕುಶಲಕರ್ಮಿಗಳಿಗೆ ಅವರಿಗೆ ಅವರ ಮೇನ್ ಉದ್ದೇಶ, ಸ್ಕೀಮ್ ಉದ್ದೇಶ ಅಂದರೆ ಉತ್ತಮ ಒಂದು ತರಬೇತಿ ಕೊಟ್ಟು ಅವರಿಗೆ ಯಂಗ್ ಇಂಡಿಯಾ ಯೂತ್ ಕ್ಲಬ್ನ 55ನೇ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕಾಗಿ ರಾಷ್ಟ್ರೀಯ ಮಟ್ಟದ ಮುಕ್ತ ಫುಟ್ಬಾಲ್ ಪಂದ್ಯಾವಳಿ ಜನವರಿ 9, 10, 11ರಂದು ಪಾಲಿಬೆಟ್ಟ ಮೈದಾನದಲ್ಲಿ ನಡೆಯಲಿದ್ದು, ಇದರ ಪ್ರಚಾರಾರ್ಥವಾಗಿ ಲೋಗೋ ಬಿಡುಗಡೆ ಕಾರ್ಯಕ್ರಮ ಪಾಲಿಬೆಟ್ಟ ಯಂಗ್ ಇಂಡಿಯಾ ಯೂತ್ ಕ್ಲಬ್ ಆವರಣದಲ್ಲಿ ನಡೆಯಿತು. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಮುಖಂಡ ವಿಜು ಸುಬ್ರಹ್ಮಣಿ ಲೋಗೋ ಬಿಡುಗಡೆ ಮಾಡಿದರು. ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಂದ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಯಂಗ್ ಇಂಡಿಯಾ ಯೂತ್ ಕ್ಲಬ್ ಪ್ರಮುಖರ ಶ್ರಮ ಕಾರಣವಾಗಿದೆ. ಸದಸ್ಯ ರಂಶಾದ್ ಎಂಬ ಕ್ರೀಡಾಪಟು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡು ಹಲವಾರು ಸಾಧನೆ ಮಾಡಿದ್ದಾರೆ. ಕ್ರೀಡಾ ಜಿಲ್ಲೆ ಎಂದು ಹೆಸರುವಾಸಿಯಾಗಿದ್ದರೂ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಪ್ರತಿಭಾವಂತರಿಗೆ ಸರ್ಕಾರ ಮತ್ತು ಕ್ರೀಡಾ ಇಲಾಖೆ ಹೆಚ್ಚಿನ ಸಹಕಾರ ನೀಡದೆ ಕಡೆಗಣಿಸ್ತಾ ಇರುವ ಪರಿಣಾಮ ಗ್ರಾಮೀಣ ಕ್ರೀಡಾಪಟುಗಳು ಕ್ರೀಡೆಯಿಂದ ವಂಚಿತರಾಗ್ತಾ ಇದ್ದಾರೆ. ಸೂಕ್ತ ಆಟದ ಮೈದಾನದ ವ್ಯವಸ್ಥೆಯೂ ಇಲ್ಲದೆ ರಸ್ತೆ ಬದಿಗಳಲ್ಲಿ ಆಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಗ್ರಾಮೀಣ ಭಾಗದಲ್ಲೂ ಸುಸಜ್ಜಿತವಾದ ಆಟದ ಮೈದಾನ ನಿರ್ಮಾಣ ಮಾಡುವ ಜೊತೆಗೆ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು. ನಡೆಯುವಂತ ಕ್ರೀಡೆಗೆ ತಮ್ಮೆಲ್ಲರ ಸಹಕಾರ ಕೂಡ ಇದೆ. ವೈಯಕ್ತಿಕವಾಗಿ ನನ್ನ ಸಹಕಾರವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ತಾವೆಲ್ಲರೂ ಸಮಾಜದಲ್ಲಿ ಒಂದೇ ಒಂದು ಕುಟುಂಬದ ರೀತಿಯಲ್ಲಿ ಒಂದೇ ಒಂದು ಸಹೋದರತ್ವ ಮನೋಭಾವದಿಂದ ಧನಿಯಾಗಿ ನಮ್ಮ ಭವ್ಯ ಭಾರತವನ್ನು ಗಟ್ಟಿಗೊಳಿಸುವ ದೃಷ್ಟಿಯಲ್ಲಿ ನಮ್ಮ ಪಾಲು ನಮ್ಮ ಕೊಡುಗೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಗಳಿಗೆ ಮನವಿ ಮಾಡುತ್ತಾ ಈ ಒಂದು ಲೋಗೋ ಬಿಡುಗಡೆಯ ಕಾರ್ಯಕ್ರಮದ ಶುಭಾಶಯಗಳನ್ನು ಮತ್ತೊಮ್ಮೆ ನಮ್ಮಲ್ಲಿ ಹಂಚಿಕೊಳ್ಳುತ್ತಾ ಈ ಕಾರ್ಯ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಅಜಿತ್ ಕರ್ಮಯ್ಯ ಮಾತನಾಡಿ, 55 ವರ್ಷ ಪೂರೈಸಿರುವ ಯಂಗ್ ಇಂಡಿಯಾ ಯೂತ್ ಕ್ಲಬ್ ಹಲವಾರು ಕ್ರೀಡಾಪಟುಗಳಿಂದ ಕ್ರೀಡಾ ಸಾಧನೆಯ ಮೂಲಕ ಮುಖ್ಯ ವಾಹಿನಿಗೆ ತರಲು ಮುಂದಾಗಿದೆ ಎಂದರು. ಯುವಕರನ್ನ ಈ ಸಮಾಜದಲ್ಲಿ ಮುಂದಿನ ಸಮಾಜಕ್ಕೆ ರೂಪುಗೊಳಿಸುವಂತಹ ಚಿಂತನೆಗಳು, ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕಬೇಕು ಅಂತ ಹೇಳ್ತಕ್ಕಂಥ ಪರಿಕಲ್ಪನೆಯು ಮತ್ತು ಅದರ ನಡೆಗಳು ಕೂಡ ನಮ್ಮೊಂದಿಗೆ ಬೆಳೀತಾ ಹೋಗ್ಬೇಕು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಅಣಿಯಾಗಿ ಹೆಜ್ಜೆ ಇಟ್ಟಿರ್ತಕ್ಕಂಥ ನಿಮಗಳೆಲ್ಲರಿಗೂ ಕೂಡ ನಾನು ನನ್ನ ಪರವಾಗಿ, ಗಣಪತಿ ಸೇವಾ ಮಿತ್ರ ಮಂಡಳಿಯ ಪರವಾಗಿ, ಕೃಷಿ ಪತ್ತಿನ ಸಹಕಾರ ಸಂಘದ ಪರವಾಗಿ ನಿಮಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಬಂಧುಗಳೇ, ನಡೀತಕ್ಕಂಥ ಕಾರ್ಯಕ್ರಮವು ವಿಶಿಷ್ಟವಾಗಿ ಚಿಂತನೆಗಳೊಂದಿಗೆ ಸಮಾಜದಲ್ಲಿ ಮುಂದೆ ನಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತಿರ್ತಕ್ಕಂಥ ಯುವ ಪೀಳಿಗೆ ಏನಿದೆಯೋ ಅವರಿಗೆ ಈ ಸಮಾಜದಲ್ಲಿ ಮುಡಿಪಾಗಿಡತಕ್ಕಂಥ ಕೆಲವಾರು ಎಂದೆಂದಿಗೂ ಅವರು ನೆನಪಿಸಿಕೊಳ್ಳುತ್ತಾ ಇರತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಹಾಗೇನೆ ಸ್ಥಳೀಯ ಈ ಒಂದು ಕುಗ್ರಾಮದಲ್ಲಿ ಯುವ ವೃಂದವನ್ನ ಕ್ರೀಡಾಕೂಟದಲ್ಲಿ ಆಗಿರ್ಬೋದು, ಸಮಾಜ ಸೇವೆಯಲ್ಲಿ ಆಗಿರ್ಬೋದು, ಹಬ್ಬ ಹರಿದಿನಗಳ ಆಚರಣೆಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಆಚರಣೆಗೆ ತರಬೇಕು ಅಂತ ಹೇಳತಕ್ಕಂಥ ಪಾಠವು ಕೂಡ ಅವರಿಗೆ ಆಗಿರ್ಬೇಕು. ಆ ಒಂದು ಚಿಂತನೆಯಲ್ಲಿ ತಾವುಗಳು ಏನು 9, 10, 11ರಂದು ಇಲ್ಲಿ ಫುಟ್ಬಾಲ್ ಮುಕ್ತ 5 ಸೈಡರ್ಸ್ ಕಾಲ್ಚೆಂಡು ಪಂದ್ಯಾಟ ನಡೆಸಲಿಕ್ಕೆ ಹೊರಟಿದ್ದೀರಿ. ನಿಮ್ಮೊಂದಿಗೆ ನಾವು ಕೂಡ ಇದ್ದೇವೆ. ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಹಂತದಲ್ಲೂ ನಿಮ್ಮನ್ನು ಸಹಕರಿಸುತ್ತಾ ನಿಮ್ಮೊಂದಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ಗುಂಡ್ರಾವ್ ಅವರ ಸಂದರ್ಭದಲ್ಲಿ ಈ ಒಂದು ಯಂಗ್ ಇಂಡಿಯಾ ಯೂತ್ ಕ್ಲಬ್ ಅಂತ ಹೇಳೋದು ಒಂದು ಸ್ಥಾಪನೆಗೆ ಅವರೊಂದು ಸಹಕಾರ ತುಂಬ ಈ ಬಾಲಿಬೆಟ್ಟದ ಈ ಯುವ ಜನತೆಗೆ ಒಂದು ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಮ್ಮ ಇಬ್ರಾಹಿಂ ಅವರು, ಅವರ ಅಣ್ಣ ರೈಮಾನ್ ಅವರು, ಅವರ ಅಣ್ಣ ಇನ್ನೊಬ್ಬರು ಇದ್ದರು ಅಹಮದ್ ಅವರು, ಇವರೆಲ್ಲರ ಶ್ರಮ ಆ ಸಂದರ್ಭದಲ್ಲಿ ಇರ್ತೀನಿ. ಅವರೊಟ್ಟಿಗೆ ಹಲವಾರು ಬಹಳ ಸಂತೋಷದ ವಿಷಯ ಅಂತ ಹೇಳಿದ್ರೆ, ಇವತ್ತು ನಮ್ಮ ಯಂಗ್ ಇಂಡಿಯಾ ಯೂತ್ ಕ್ಲಬ್ 55ನೇ ವರ್ಷವನ್ನು ಆಚರಿಸಿದ ಮುಂದಿನ ಬರುವ 2020ರಲ್ಲಿ ಆಚರಿಸಕ್ಕೆ ಹೋಗ್ತಾ ಇದೆ. ಒಂದು ಬಹಳ ಸಂತೋಷದ ವಿಷಯ. ಈ ಕ್ಲಬ್ಗೆ ಬಹಳಷ್ಟು ಹಿಂದಿನ ಜನರು ಶ್ರಮಪಟ್ಟು ಈ ಕ್ಲಬ್ ಅನ್ನು ಉತ್ತಮ ಸ್ಥಿತಿಯಲ್ಲಿ ತರಲಿಕ್ಕೆ ಶ್ರಮ ಪಟ್ಟಿದ್ದಾರೆ. ಅವರನ್ನು ನಾವು ಎಂದಿಗೂ ಮರೆಯಬಾರದು. ನನಗೆ ತಿಳಿದಿರೋ ಹಾಗೆ PM ಮೊಯ್ದೀನ್ ಅವರು, PM ಅಬ್ದುಲ್ ರೆಹಮಾನ್ ಅವರು, ನಮ್ಮ ಇಸ್ಮಾಯಿಲ್ ಅವರು ಹಾಗೂ ಹಲವಾರು ಜನರು ಇಲ್ಲಿಗೆ ನಮ್ಮ ಈ ಕ್ಲಬ್ ಅನ್ನು ಈ ರೀತಿಯಲ್ಲಿ ತರಲಿಕ್ಕೆ ಬಹಳಷ್ಟು ಶ್ರಮಪಟ್ಟು ಈ ಯಂಗ್ ಇಂಡಿಯಾ ಯೂತ್ ಕ್ಲಬ್ ಅಂತ ಒಂದು ಕ್ಲಬ್ ಅನ್ನು ಈವರೆಗೂ ಸಹ ಅದರ ಹೆಸರನ್ನು ಇಲ್ಲಿ ಪರಿಚಿತರಾಗಿ ಸ್ಥಿರವಾಗಿ ಇಡಲಿಕ್ಕೆ ಅವರೇ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಗಣೇಶ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಸಂತ್, ವರ್ತಕರ ಸಂಘದ ಮಾಜಿ ಅಧ್ಯಕ್ಷ ಕಾಳಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಖಲೀಲ್ ಸಿದ್ದಾಪುರ.